चिद्विधो बन्धकृत् यदैक्यम् उपयोगः समुपयाति रागादिभिः सदैव किल केवलं भवति बन्धहेतुर्नाम्। ಮುಂದೆ ಮೂರನೇ ವಚನ. ಅನೇಕ ಕರಣಾನಿ, 5 ಇಂದ್ರಿಯಗಳು, ಸ್ಪರ್ಶನ, ರಸನ, ಘ್ರಾಣ, ಚಕ್ಷು, ಶ್ರೋತ್ರ ಮತ್ತು 6ನೆಯದಾದ ಮನಸ್ಸು. ನ ಬಂಧಕೃತ್, ಅವು ಕೂಡ ಬಂಧದ ಕರ್ತೃವಾಳು. ಸಮಾಧಾನವು ಈ ಪ್ರಕಾರವಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ 5 ಇಂದ್ರಿಯಗಳು ಇವೆ ಮತ್ತು ಮನಸ್ಸು ಕೂಡ ಇದೆ. ಅವುಗಳ ಮುಖಾಂತರ ಅವನು ಉದ್ಗಲ ದ್ರವ್ಯದ ಗುಣಗಳ ಜ್ಞಾಯಕನೂ ಇದ್ದಾನೆ. ಒಂದು ವೇಳೆ 5 ಇಂದ್ರಿಯ ಮತ್ತು ಮನಸ್ಸು ಮಾತ್ರಗಳಿಂದ ಬಂಧವಾಗುತ್ತಿದ್ದರೆ ಸಮ್ಯಕ್ ದೃಷ್ಟಿ ಜೀವನಿಗೆ ಕೂಡ ಬಂಧದ ಸಿದ್ಧಿಯಾಗುತ್ತದೆ. ಇಲ್ಲಿ 2 ಮಾತುಗಳನ್ನು ಸಿದ್ಧ ಮಾಡಿದರು. ಅಲ್ಲೇನು 2 ಬಾರಿ ಹೇಳ್ತಾ ಇದ್ದಾರೆ ಅನ್ನೋ ವಿಷಯ ಉಳಿದಿದೆ, ಅದಿರಲಿ, ಅದಾದಮೇಲೆ ಇಲ್ಲಿ ಇಷ್ಟು ವಚನದೊಳಗೆ 2 ಮಾತಿನ ಸಿದ್ಧಿ ಮಾಡಿದ್ದಾರೆ. ಒಂದು, ಸಮ್ಯಕ್ ದೃಷ್ಟಿ ಜೀವ ಅವನಿಗೆ 5 ಇಂದ್ರಿಯ ಇರ್ತವೆ ಮತ್ತು ಮನಸ್ಸು ಕೂಡ ಇರ್ತಿದೆ. ಅರ್ಥಾತ್ 5 ಇಂದ್ರಿಯಗಳ ಮೂಲಕ ಅವನು ಪ್ರವೃತ್ತಿ ಮಾಡುವಂಥವ ಇರ್ತಾನೆ. 5 ಇಂದ್ರಿಯಗಳ ಅರ್ಥಾತ್ ವಿಕಲೇಂದ್ರಿಯ ಇಲ್ಲವ. ಅಂದ್ರೆ 5 ಇಂದ್ರಿಯದೊಳಗ ಯಾವುದು, ಈಗ ಪಂಚೇಂದ್ರಿಯ ಇರುವೆಳದೊಳಗೂ ಕೂಡ ಕಿವುಡು ಮನುಷ್ಯ ಇರ್ತಾನೆ, ಕುರುಡು ಮನುಷ್ಯ ಇರ್ತಾನೆ. ಹಾಗೆ ಸಮ್ಯಕ್ ದೃಷ್ಟಿ ಇರುವುದಿಲ್ಲ. ಸರ್ವೇಂದ್ರಿಯ ಪರಿಪೂರ್ಣ ಇರ್ತಾನೆ. ಇದು ಒಂದು ಮಾತಿನ ಸಿದ್ಧಿ ಮಾಡಿದರು. ಆಮೇಲೆ ಮನಸ್ಸು ಹೇಳಿದರು, ಅಸಂಜ್ಞಿಗೆ, ಮನರಹಿತನಿಗೆ ಸಮ್ಯಕ್ ದರ್ಶನ ಇರೋದೂ ಇಲ್ಲ. ಅರ್ಥಾತ್ ಸಮ್ಯಕ್ ದೃಷ್ಟಿ ಜೀವನಿಗೆ ಮನಸ್ಸು ಇದ್ದೇ ಇರ್ತಿದೆ. 5 ಇಂದ್ರಿಯಗಳ ಪೂರ್ಣತೆ ಮತ್ತು ಮನಸ್ಸ ಇವು ಸಮ್ಯಕ್ ದೃಷ್ಟಿ ಜೀವನಿಗೆ ಇದ್ದೇ ಇರ್ತವೆ. ಮನರಹಿತ ಅಸಂಜ್ಞಿ ಅಥವಾ ವಿಕಲೇಂದ್ರಿಯನಿಗೆ ಸಮ್ಯಕ್ ದರ್ಶನ ಇರುವುದಿಲ್ಲ. ಇದೊಂದು ಅಬಾಧಿತ ಸಿದ್ಧಾಂತ ಹೇಳಿದ್ದಾರೆ. 2ನೇದಾಗಿ ಏನು ಹೇಳಿದರು ಅಂತಂದ್ರೆ, ಉದ್ಗಲ ದ್ರವ್ಯದ ಗುಣಗಳ ನ್ಯಾಯಕನೂ ಇದ್ದಾನೆ. ಅವುಗಳ ಮೂಲಕ, ಯಾವುಗಳ ಮೂಲಕ? 5 ಇಂದ್ರಿಯ ಮತ್ತು 6ನೇದಾದಂಥ ಮನಸ್ಸಿನ ಮೂಲಕ ಉದ್ಗಲ ದ್ರವ್ಯದ ಗುಣಗಳ ಅಂಥೇಳಿ ಹೇಳಿದಾರಲ್ಲ, ಗುಣಗಳದ್ದು ವಾಸ್ತವದಲ್ಲಿ ಇಲ್ಲಿ ಅರ್ಥ ಪರ್ಯಾಯನರೇ. ಯಾಕೆ ಅಂತಂದ್ರೆ ಗುಣ ಅಂತೂ ತಿಳಿದು ಬರುವುದಿಲ್ಲ, ಪರ್ಯಾಯನ ತಿಳಿದು ಬರ್ತವೆ. ಸ್ಪರ್ಶ ಗುಣದ ಪರ್ಯಾಯ ಯಾವ್ಯಾವುದಿದೆಯಲ್ಲ, ಮೃದು, ಕಠೋರ, ಬಿಸಿ, ತಂಪ ಮೊದಲಾದ ಯಾವ 8 ಭೇದ ಇದಾವಲ್ಲ, ಅವು ಉದ್ಗಲ ದ್ರವ್ಯದ ಗುಣ ಇದ್ದಾವೆ. ಒಂದು ಇಲ್ಲಿ ತ್ರೈಕಾಲಿಕ ಸಿದ್ಧಾಂತ ಏನು ಹೇಳಿದ್ರು ಅಂತಂದ್ರೆ, ಯಾವ ಪ್ರಕಾರ ದ್ರವ್ಯ 3 ಕಾಲದಲ್ಲೂ ಇರ್ತಿದೆ. ಜೈನ ಸಿದ್ಧಾಂತ ಪ್ರವೇಶಿಕೆಯಲ್ಲಿ ಓದಿದ ಅಥವಾ ಕಲಿತುಕೊಂಡಿರುವ ಪ್ರಕಾರ ದ್ರವ್ಯದಲ್ಲಿನ ಅನಂತ ಗುಣಗಳ 3 ಕಾಲದಲ್ಲೂ ಇರ್ತವೆ, ಹೌದಲ್ಲ? ಆದ್ರೆ ಆ ದ್ರವ್ಯದ ಇರುವಿಕೆ ಮತ್ತು ಗುಣಗಳ ಇರುವಿಕೆ ಅವುಗಳನ್ನು ಪ್ರಸಿದ್ಧಪಡಿಸುವ ಸಲುವಾಗಿ
ಪರ್ಯಾಯಗಳು ಕೂಡ 3 ಕಾಲದಲ್ಲೂ ಇರ್ತವೆ. ಹೀಗಾಗಿ ದ್ರವ್ಯದ ಗುಣ ಯಾವುದ ಅಂತಂದ್ರೆ 3 ಕಾಲದಲ್ಲೂ ದ್ರವ್ಯವನ್ನು ಶುದ್ಧಪಡಿಸುವಂಥ ಪರ್ಯಾಯ ದ್ರವ್ಯದ ಗುಣ ಇದೆ. ಏನು ಹೇಳ್ತು? ಗುಣಗಳ ಸಮೂಹ ರೂಪದ ಯಾವ ದ್ರವ್ಯ ಇದೆಯೋ ಅದು 3 ಕಾಲದಲ್ಲೂ ವಿಶ್ವದಲ್ಲಿ ಸತ್ತಾ ಉಳ್ಳದ್ದು ಇದೆ. ಆದ್ರೆ ಆ ದ್ರವ್ಯವನ್ನ ಅಥವಾ ಗುಣಗಳ ಸಮೂಹ ರೂಪದ ದ್ರವ್ಯವನ್ನ ಸಿದ್ಧಪಡಿಸುವ ಸಲುವಾಗಿ ಯಾವೊಂದು ಕಾಲದೊಳಗದ ಪರ್ಯಾಯ ರಹಿತ ಇರುವುದಿಲ್ಲ. ಜೀವ ಸಂಸಾರಿ ಅಂಥೇಳಿ ಯಾವುದರಿಂದ ಸಿದ್ಧ ಆಗ್ತಿದೆ? ಅಶುದ್ಧ ಭಾವದಿಂದ. ಜೀವ ಮುಕ್ತ ಅಂಥೇಳಿ ಸಿದ್ಧ ಯಾವುದರಿಂದ ಆಗ್ತಿದೆ? ಶುದ್ಧ ಭಾವ ಅರ್ಥಾತ್ ಶುದ್ಧ ಪರ್ಯಾಯದಿಂದ. ಹಾಗಾದ್ರೆ 3 ಕಾಲದಲ್ಲೂ ದ್ರವ್ಯ ಗುಣಗಳ ಸಮೂಹ ರೂಪದ ಯಾವ ದ್ರವ್ಯ ಇದೆಯೋ ಆ ದ್ರವ್ಯದ ಸಿದ್ಧಿ ಮಾಡುವಂಥ ಪರ್ಯಾಯಗಳ 3 ಕಾಲದಲ್ಲೂ ಇರ್ತವೆ ಅಂಥೇಳಿ ಆ ಪರ್ಯಾಯಗಳನ್ನು ದ್ರವ್ಯದ ಗುಣ ಅಂಥೇಳಿ ಹೇಳಿದ್ರೆ ಅದರೊಳಗೆ ಯಾವ ಅತಿಶಯೋಕ್ತಿನೂ ಇಲ್ಲ, ಯಾವ ವಿಪರೀತತೆಯೂ ಇಲ್ಲ. ಇಲ್ಲೇನು ಹೇಳಿದ್ರು? ಪುದ್ಗಲ ದ್ರವ್ಯದ ಗುಣಗಳ ನ್ಯಾಯಕನೂ ಕೂಡ ಇದ್ದಾನೆ. ಅವುಗಳ ಮೂಲಕ, ಯಾವುಗಳ ಮೂಲಕ? 5 ಇಂದ್ರಿಯ ಮತ್ತು ಮನಸ್ಸು. ಇಲ್ಲಿ ಇನ್ನೊಂದು ಮಾತೇನು ಸ್ಪಷ್ಟ ಆಯಿತು? 5 ಇಂದ್ರಿಯಗಳಿಂದ ಪುದ್ಗಲದ ಪರ್ಯಾಯಗಳೇ ತಿಳಿದು ಬರ್ತಾವೆ. ಮನುಷ್ಯನಿಂದ ಕೂಡ ಮುಖ್ಯ ರೂಪವಾಗಿ ಪುದ್ಗಲದ ಪರ್ಯಾಯಗಳೇ ತಿಳಿದು ಬರ್ತವೆ. ಅರೆ, ಇದು ನಾಳೆ ಹಣ್ಣಾಗ್ತಿದೆ ಅಂಥೇಳಿ ಮನಸ್ಸು ಹೇಳ್ತಿದೆ ಅಲ್ಲ, ಅದು ಯಾವುದರ ಆಧಾರದಿಂದ ಹೇಳ್ತಿದೆ? ಪುದ್ಗಲದ ಪರ್ಯಾಯದ ಆಧಾರದಿಂದ. ಅರ್ಥಾತ್ ಮನಸ್ಸ ಮತ್ತು 5 ಇಂದ್ರಿಯ ಏನನ್ನ ತಿಳಿತವೆ? ಪುದ್ಗಲದ ಪರ್ಯಾಯ ಅಥವಾ ಗುಣಗಳನ್ನು ತಿಳಿತವೆ. ಇನ್ನು ಸಮ್ಯಕ್ ದೃಷ್ಟಿ ಜೀವ 5 ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಪುದ್ಗಲ ದ್ರವ್ಯದ ಗುಣಗಳ ನ್ಯಾಯಕ ಇದ್ದಾನೆ ಅಂಥೇಳಿ ಏನು ಹೇಳಿದಾರಲ್ಲ, ಅಲ್ಲಿ ಒಂದು ಸಮ್ಯಕ್ ದೃಷ್ಟಿತನದ ಸಿದ್ಧಿ ಮಾಡುವಂಥದ್ದು ವಿಷಯ, ಸಮ್ಯಕ್ತ್ವದ ಸಿದ್ಧಿ ಮಾಡುವಂಥದ್ದು ವಿಷಯ. ಮಿಥ್ಯಾದೃಷ್ಟಿ ಜೀವ ಪುದ್ಗಲ ದ್ರವ್ಯದ ಗುಣಗಳನ್ನು ತಿಳಿತಾನೆ ಅನ್ನುವ ಮಾತು ಸಂಭವಿಸುವುದಿಲ್ಲ. ಗುಣಗಳ ಕರ್ತೃ ಭೋಕ್ತೃ ಸ್ವಾಮಿ ಆಗ್ತಾನೆ ಅವ. ಯಾರ? ಮಿಥ್ಯಾದೃಷ್ಟಿ ಜೀವ. ಸಮ್ಯಕ್ ದೃಷ್ಟಿ ಜೀವ ಪುದ್ಗಲ ದ್ರವ್ಯದ ಗುಣಗಳದ್ದು ಏನಿದ್ದಾನೆ? ನ್ಯಾಯಕ್ಕಿದ್ದಾನೆ. ಯಾವುಗಳ ಮೂಲಕ? ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ. ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಸಮ್ಯಕ್ ದೃಷ್ಟಿ ಜೀವ ಪುದ್ಗಲ ದ್ರವ್ಯದ ಗುಣಗಳನ್ನು ತಿಳಿತಾನೆ. ಯಾಕೆ? ಇಂದ್ರಿಯಗಳಲ್ಲೇ ಆತ್ಮನನ್ನ ತಿಳಿಯುವಂಥ ಸಾಮರ್ಥ್ಯ ಇಲ್ಲ, ಇಂದ್ರಿಯ ಮತ್ತು ಮನಸ್ಸಿನಲ್ಲೇ. ಅದಕ್ಕನ ತತ್ವ ವಿಚಾರತ ಧ್ಯಾವತ ಮನ ಪಾವಿ ವಿಶ್ರಾಮ ಅಂತೇಳಿ ಹೇಳಿದರು. ಹಾಗಾದ್ರೆ ಮನುಷ್ಯನೊಳಗ ತತ್ವದ ವಾಸ್ತವಿಕತೆಯನ್ನು ತಿಳಿಯುವ ವೇಳೆದೊಳಗ ಅದರದ್ದು ಯಾವ ಕೆಲಸ ಇಲ್ಲ. ಇಂದ್ರಿಯಗಳದ್ದಂತೂ ಇಲ್ಲವೇ ಇಲ್ಲ. ಯಾವ ತತ್ವವನ್ನು? ತತ್ವ ವಿಚಾರತ ಧ್ಯಾವತ ಅಂಥೇಳಿ ಹೇಳಿದ್ರಲ್ಲ, ಯಾವ ತತ್ವವನ್ನು? ತತ್ವ ಎಷ್ಟದವೆ? ತತ್ವ ಎಷ್ಟದವ್ರಿ? 7 ಅದಾವು. ಸ್ಥೂಲ ರೂಪದಿಂದ ಹೇಳಿದ್ರೆ 2 ಅದಾವ್ರಿ, ಜೀವ ಮತ್ತು ಅಜೀವ. ಅರೆ, 7 ತತ್ವಗಳನ್ನು ತಿಳಿಯುವ ವೇಳೆದೊಳಗೂ ಕೂಡ ಇಂದ್ರಿಯ ಮತ್ತು ಮನುಷ್ಯಂದು ಯಾವ ಕಾರ್ಯ ಇಲ್ಲ.
ಜೀವ ಅಜೀವ ಎರಡು ತತ್ವಗಳನ್ನು ತಿಳಿಯಬೇಕಾದ್ರೂ ಇಂದ್ರಿಯ ಮತ್ತು ಮನಸ್ಸಿನ ಯಾವ ಕಾರ್ಯ ಇಲ್ಲ. ಜೀವ ತತ್ವವನ್ನು ಕೂಡ ತಿಳಿಯುವ ಸಲುವಾಗಿ ಇಂದ್ರಿಯ ಮತ್ತು ಮನಸ್ಸಿನ ಕಾರ್ಯ ಇಲ್ಲ. ಆದರೆ ಇಲ್ಲಿ ಅಜೀವ ಹೇಳಲಿಲ್ಲ, ಪುದ್ಗಲ ಹೇಳಿದ್ದಾರೆ. ಅಜೀವ ಯಾವುದ, ಪುದ್ಗಲ ಯಾವುದ? ಹಿಂದೆ ಎಷ್ಟೋ ಬಾರಿ ಬಂದದ್ದಿದೆ ವಿಷಯ, ಆದರೆ ಈ ರೀತಿ ಸ್ಪಷ್ಟ ಆಗಿತ್ತೇನಿಲ್ಲ ಗೊತ್ತಿಲ್ಲ. 6 ದ್ರವ್ಯದೊಳಗೆ ಪುದ್ಗಲ ದ್ರವ್ಯ ಇದೆ, 7 ತತ್ವದೊಳಗೆ ಅಜೀವ ತತ್ವ ಇದೆ, 9 ಪದಾರ್ಥದೊಳಗೆ ಅಜೀವ ಪದಾರ್ಥ ಇದೆ, ತತ್ವಾರ್ಥ ಶ್ರದ್ಧಾನಂಬದೊಳಗ ಅಜೀವ ತತ್ವ ಇದೆ ರೀ. ಹಾಗಾದ್ರೆ ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಅಜೀವವನ್ನು ತಿಳಿಯೋದಿಲ್ಲ. ಯಾರ? ಸಮ್ಯಕ್ ದೃಷ್ಟಿ ಜೀವ ಕೂಡ 5 ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಸಮ್ಯಕ್ ದೃಷ್ಟಿ ಜೀವ ಏನು ತಿಳಿತಾನೆ? ಪುದ್ಗಲ ದ್ರವ್ಯದ ಗುಣಗಳನ್ನು ಅಂತ ಹೇಳಿದ್ದಾರೆ. ಗುಣ ಪರ್ಯಾಯಕನ ಅಂದಿದರು ಅನ್ನೋದು ಇಲ್ಲಿಯವರೆಗೆ ಸಿದ್ಧ ಆಯ್ತಾರೆ. ಸಮ್ಯಕ್ ದೃಷ್ಟಿ ಜೀವ ಪುದ್ಗಲ ದ್ರವ್ಯದ ಗುಣಗಳನ್ನ 5 ಇಂದ್ರಿಯ ಮತ್ತು ಮನಸ್ಸಿನ ಮುಖಾಂತರ ತಿಳಿತಾನೆ. ಮತ್ತ ಪುದ್ಗಲ ಅಲ್ಲದ್ದನ ಅಜೀವ ತತ್ವವನ್ನ 5 ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ತಿಳಿಯುವುದಿಲ್ಲ. ಅಜೀವ ತತ್ವವನ್ನ ತತ್ವ ವಿಚಾರತ ಧ್ಯಾವತ ಹೇಳಿದ್ರಲ್ಲ, ವಿಚಾರತ ಹಾಗಾದ್ರ ಇಲ್ಲಿ ಸಂಜ್ಞೆ ಮತ್ತು ಮನಸ್ಸ ಇದರಲ್ಲಿ ಕೂಡ ಏನಾಯ್ತು? ಅಂತರ ಐತ್ರಿ. ನಿನ್ನೆ ಹೇಳಿದ್ದ ವಿಷಯ ಇತ್ತು 3 ಯೋಗದೊಳಗೆ ಬರುವಂಥ ಮನಸ್ಸ, 5 ಇಂದ್ರಿಯಗಳ ಸಮೂಹದ ಜೊತೆಗೆ ಬರುವಂಥ ಮನಸ್ಸ, ಇದರಲ್ಲೇ ಬೇರೆ ಬೇರೆ ತನ ಇದೆ ಅನ್ನೋದು ಹೇಳಿದ್ದಿತ್ತು. ಈಗೇನು ಹೇಳ್ತಾ ಇದೆ? ಸೂಕ್ಷ್ಮ ವಿಷಯ. ಆ ವಾಕ್ಯದ ಆಧಾರದಿಂದ ಈ ವಾಕ್ಯಕ್ಕೆ ಪೋಷಕವಾಗಿ ಆ ವಾಕ್ಯವನ್ನು ತಗೊಂಡಿದೆ. ಯಾವ ಈ ವಾಕ್ಯ? ಸಮ್ಯಕ್ ದೃಷ್ಟಿ ಜೀವನು 5 ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಪುದ್ಗಲ ದ್ರವ್ಯದ ಗುಣಗಳನ್ನ ತಿಳಿಯುತ್ತಾನೆ, ನ್ಯಾಯಕ್ಕಿದ್ದಾನೆ ಅಂತ ಹೇಳಿ ಹೇಳಿದ್ರು. ಅಲ್ಲಿ ಹೇಳಿದ್ರು ತತ್ವ ವಿಚಾರತ ಧಾವತ ಮನ ಪಾವೇ ವಿಶ್ರಾಮ ಅಂತ ಹೇಳಿ ಹೇಳಿದ್ರು. ಹಾಗಾದ್ರೆ ತತ್ವವನ್ನು ತಿಳಿಯೋದು, ವಿಚಾರ ಮಾಡೋದು ಮನಸ್ಸಿನ ಮೂಲಕ ವಿಚಾರ ಆಗ್ತಿದೆ ಅಲ್ಲ, ಏನಿಲ್ಲ? ಮನಸ್ಸಿನ ಮೂಲಕ ವಿಚಾರ ಆಗ್ತಿದೆ ಆಗ್ತಿತ್ತು ಅಂತಂದ್ರೆ ಅವರ ವಚನ ಸುಳ್ಳಿದೆ. ತತ್ವ ವಿಚಾರದ ಧಾವತ ಅಂತ ಹೇಳಿದ್ದಾರೆ ಅವರ. ವಿಚಾರ ಮಾಡುವುದರೊಳಗೆ ಮನಸ್ಸಿನ ಕೈವಾಡ ಇದೆಯೋ ಅಥವಾ ಇಲ್ಲ, ಮನಸ್ಸಿನ ಪಾತ್ರ ಇದೆಯೋ ಅಥವಾ ಇಲ್ಲ, ಭೂಮಿಕೆ ಇದೆಯೋ ಅಥವಾ ಇಲ್ಲ, ಮನಸ್ಸಿಂದ ವಿಚಾರ ಮಾಡುವೊಳ್ಳೆದೊಳಗೆ ಮನಸ್ಸಿನ ಭೂಮಿಕಾ ಇದೆಯೋ, ಪಾತ್ರ ಇದೆಯೋ ಅಥವಾ ಇಲ್ಲ. ಜ್ಞಾನದ ಮೂಲ ಜ್ಞಾನದಿಂದನ ಆಗ್ತಿದೆ, ಅದರ ಮನಸ್ಸು ಅದರಲ್ಲೇ ಯಾವುದಾದ್ರೂ ಪಾತ್ರ ವಹಿಸ್ತಿದೆಯೋ ಅಥವಾ ಇಲ್ಲ. ಅದಕ್ಕೆ ಹೇಳಿದ್ದ ಏನ? ಸೂಕ್ಷ್ಮ ಭಗವದ್ ಧರ್ಮ. ಮನುಷ್ಯನ ಪಾತ್ರ ಏನೂ ಇಲ್ಲ. ಎಲ್ಲಿಲ್ಲ? ತತ್ವದ ವಿಚಾರ ಮಾಡುವುದರೊಳಗೆ ಇಲ್ಲ. ಮನುಷ್ಯನ ಮಾಧ್ಯಮದಿಂದ ಪುದ್ಗಲದ ಗುಣಗಳನ್ನು ತಿಳಿತಾನ್ರಿ ಸಮ್ಯಕ್ ದೃಷ್ಟಿ ಜೀವ. ಪುದ್ಗಲ ಬೇರೆ ಇದೆ, ಅಜೀವ ಬೇರೆ ಇದೆ ರೀ. ಅಜೀವ ಇದೆ, ತತ್ವ ಇದೆ, ಪುದ್ಗಲ ಇದೆ, ದ್ರವ್ಯ ಇದೆ. ಅಜೀವ ತತ್ವದ ಜೊತೆಗೆ ಪುದ್ಗಲವನ್ನು ಒಳಗೊಂಡ ಇತರ 4 ದ್ರವ್ಯಗಳದ್ದು ಕೂಡ ಸಮಾವೇಶ ಇದೆ.
ತಿಳಿತೀರಿ ಅಂದುಕೊಳ್ತೇನೆ, ನಾನಂತೂ ತಿಳ್ಕೊಳ್ತಾ ಇದ್ದೇನೆ. ಏನು ಹೇಳ್ತಾ ಇದೆ ಅಲ್ಲ ಅದನ್ನು, ಶಬ್ದ ವರ್ಗಣ ಏನು ನಡೆದಿದೆಯಲ್ಲ ಅದನ್ನು. ಪುದ್ಗಲ ಬೇರೆ ಇದೆ, ಅಜೀವ ಬೇರೆ ಇದೆ. ಪುದ್ಗಲ ಅಜೀವನ ಇದೆ, ಆದರೂ ಕೂಡ ಬೇರೆ ಇದೆ. ಅಜೀವ ತತ್ವದೊಳಗ ಪುದ್ಗಲದ ಜೊತೆ ಮುಂದೆ ಬರುವಂತಹ 4 ದ್ರವ್ಯಗಳು ಕೂಡ ಸಮಾವೇಶದವ್ರೆ. ಎಂಥ ಆನಂದಮಯ ವಿಷಯ ತತ್ವದ್ದ. ಹಾಗಾದ್ರೆ ತತ್ವ ವಿಚಾರತ ಧಾವತ ಅಂಥೇಳಿ ಹೇಳಿದ್ರಲ್ಲ, ಅಲ್ಲಿ ಮನ ಪಾವಿ ವಿಶ್ರಾಮ. ಮನಸ್ಸಿಂದ ಏನು ಕೆಲಸ ಇಲ್ಲ ಅಲ್ಲಿ. 5 ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಪುದ್ಗಲ ದ್ರವ್ಯದ ಗುಣಗಳನ್ನು ಸಮ್ಯಕ್ ದೃಷ್ಟಿ ಜೀವ ತಿಳಿತಾನೆ. ಮಿಥ್ಯಾದೃಷ್ಟಿ ಜೀವ ಏನು ಮಾಡ್ತಾನೆ? ಪುದ್ಗಲ ದ್ರವ್ಯದ ಗುಣಗಳ ಕರ್ತ, ಹರ್ತ, ಭೋಕ್ತ, ಸ್ವಾಮಿ ಆಗ್ತಾನೆ. ಯಾರ? ಮಿಥ್ಯಾದೃಷ್ಟಿ. ಸಮ್ಯಕ್ ದೃಷ್ಟಿ ಜೀವ ಏನು ಮಾಡ್ತಾನೆ? ಅವುಗಳ ನ್ಯಾಯಕ್ಕೆ ಇದ್ದಾನೆ. ಯಾವ ಅವುಗಳದ್ದ? ಪುದ್ಗಲ ದ್ರವ್ಯದ ಗುಣಗಳಂತ. ಗುಣ ಅಂದ್ರ ದ್ರವ್ಯದ ಎಲ್ಲ ಭಾಗಗಳಲ್ಲಿ. ಇದು ವ್ಯಾಖ್ಯಾ ಇಲ್ಲಿದೆ. ಗುಣ ಅಂದ್ರೆ ಏನು ಹೇಳಿತು? ಗುಣಗಳ ಸಮೂಹ ರೂಪದ ಯಾವ ದ್ರವ್ಯ ಇದೆಯೋ ಆ ದ್ರವ್ಯ 3 ಕಾಲದಲ್ಲೂ ಪರ್ಯಾಯದ ಮೂಲಕನ ಪ್ರಸಿದ್ಧ ಆಗ್ತಿದೆ, ಪ್ರಗಟ ಆಗ್ತಿದೆ, ತಿಳಿದು ಬರ್ತಿದೆ. ಹಾಗಾದರೆ ಇಲ್ಲಿ ಗುಣ ಶಬ್ದದ ಅರ್ಥ ಏನಿದೆ? ಪುದ್ಗಲ ತಿಳಿದು ಬರುವಂಥ, ಪುದ್ಗಲವನ್ನು ತಿಳಿದುಕೊಳ್ಳುವಲ್ಲಿ ನಿಮಿತ್ತವಿರುವಂಥ ಪ್ರಗಟ ಪರ್ಯಾಯ. ಪುದ್ಗಲದ ಗುಣ ಯಾವುದವ್ರಿ? ಸ್ಪರ್ಶ, ರಸ, ಗಂಧ, ವರ್ಣ. ಅಚೇತನದ ಲಕ್ಷಣ ಏನಿದೆ? ಚೇತನ ಇಲ್ಲ, ಅರ್ಥಾತ್ ಜಡ. ಪುದ್ಗಲದ ಲಕ್ಷಣ ಸ್ಪರ್ಶ, ರಸಗಂಧ, ವರ್ಣ ಇದೆ. ಹಾಗಾದ್ರೆ ಅಜೀವದಿಂದ ಪುದ್ಗಲದ ಭಿನ್ನತೆ ಸಿದ್ಧ ಆಯಿತು ಅಥವಾ ಇಲ್ರಿ? ಅಜೀವದ ನೋಡ್ರಿ 7 ತತ್ವಗಳಲ್ಲಿ ಅದರದರದೇ ಆದಂಥ ವ್ಯಾಖ್ಯಾ ಇದೆ ಅಲ್ಲ. ಜೀವ ಅರ್ಥಾತ್ ಚೇತನ ಲಕ್ಷಣ ಉಳ್ಳಂತ, ಅಜೀವ ಅರ್ಥಾತ್ ಅಚೇತನ ಅರ್ಥಾತ್ ಜಡ ಲಕ್ಷಣ. ಹಾಗಾದ್ರೆ ಪುದ್ಗಲ ಹೇಗಿದೆ? ಪುದ್ಗಲ ಅಚೇತನ ಇರುವೆಗಳು ಕೂಡ ಸ್ಪರ್ಶ, ರಸ, ಗಂಧ, ವರ್ಣಯುಕ್ತ ಇದೆ. ಮತ್ತು ಧರ್ಮ, ಅಧರ್ಮ, ಆಕಾಶ, ಕಾಲ ಇವ ಅಜೀವ ಇದ್ದಾವೆ, ಅರೂಪಿ ಇದ್ದಾವೆ. ಅಜೀವ ಇದ್ದಾವೆ, ಅರೂಪಿ ಇದ್ದಾವೆ. ಪುದ್ಗಲ ಹೇಗಿದೆ? ಅಜೀವ ಇರುವುದರ ಜೊತೆಯಲ್ಲಿ ರೂಪಿ ಇದೆ, ಅಂದ್ರೆ ವಿಶೇಷತೆ ಆಯ್ತಲ್ಲ ಅದರದ. ಹಾಗಾದ್ರೆ ಜೀವದ ಸಂಬಂಧ ಪುದ್ಗಲದ ಜೊತೆಗೆ ಅನಾದಿಯಿಂದನೇ ನಡೆದದ್ದು ಇದೆ. ಒಂದು ಮಾತು, ಜೀವನಿಗೆ ಪರಿಚಯ ಅಜೀವ ತತ್ವದ ಇಲ್ಲವೇ ಇಲ್ಲ. ಜೀವದ ಸಂಬಂಧ ಅನಾದಿ ಕಾಲದಿಂದ ಪುದ್ಗಲದ ಜೊತೆಗೆ ನಡ್ಕೊಂಡು ಬರ್ತಾ ಇದೆ. ಜೀವನಿಗೆ ಅಜೀವ ತತ್ವದ ಪರಿಚಯವೇ ಇಲ್ಲ. ಎಷ್ಟು ಸುಂದರ ಇದೆ. ಮತ್ತು ಪುದ್ಗಲನೂ ಅಜೀವನ ಇದೆಯಲ್ಲ. ಅರೆ, ಪುದ್ಗಲದ ಪರಿಚಯ ಅವನಿಗೆ ಅಜೀವ ಅಂಥೇಳಿ ಇಲ್ಲದೆ ಇರುವುದರ ಕಾರಣದಿಂದಲೇ ಸಂಸಾರ ಇದೆ. ನೋಡ್ರಿ, ಎಷ್ಟು ಇವನ ಹತ್ರ ಏನೇನು ಇದೆ ಅಂತಂದ್ರೆ, ಇವನ ಹತ್ರ ಇರೋದ ಮಾಧ್ಯಮ ಇಂದ್ರಿಯ ರೀ. ಅವು ತಿಳಿಯೋದ ಪುದ್ಗಲ ದ್ರವ್ಯದ ಗುಣಗಳನ್ನ. ಇವನಿಗೆ ಯಾವ ಮಾಧ್ಯಮದಿಂದ, ಯಾವುದರ ಮೂಲಕ ಯಾವುದನ್ನು ತಿಳಿಯಲಾಗ್ತಿದೆಯೋ ಅದು ಅಜೀವ ಅನ್ನೋದ ವಿಶ್ವಾಸನ ಆಗ್ತಾ ಇಲ್ಲ.
11 ಅಂಗ 9 ಪೂರ್ವದ ಪಾಠಿ ಆದ್ರೂ ವಿಶ್ವಾಸ ಆಗ್ತಾ ಇಲ್ಲ. ಕಠಿಣ ಮಾತು ಇದೆ. ಕಠಿಣ ಇರುವ ವೇಳೆದೊಳಗೆ ಕೂಡ ತಿಳಿದು ಬರುವಂಥದ್ದಿದೆ. ತಿಳಿದು ಬಂದ ನಂತರ ಜಿನಾಗಮದ ರಹಸ್ಯ ಸ್ವಾರಸ್ಯ ಅನುಭವದೊಳಗೆ ರಸಾಳವಾಗಿ ಕಾಣಿಸ್ತಿದೆ. ಜಿನಾಗಮ ಜೀವನಿಗೆ ಯಾವ ಪ್ರಯತ್ನ ಇಲ್ಲದನ ಗಣಿಯೊಳಗಿನ ಚಿನ್ನ ಯಾವ ಪ್ರಕಾರ ಕಲ್ಮಶಯುಕ್ತ ಇದೆಯೋ ಅದೇ ಪ್ರಕಾರ ಅನಾದಿ ಕಾಲದಿಂದ ಯಾವ ಪ್ರಯತ್ನನೂ ಇಲ್ಲದನ ಉದ್ಗಲದ ಜೊತೆಗೆ ಏಕಮೇಕತೆಯನ್ನು ನಡ್ಕೊಂಡು ಬರ್ತಾ ಇದೆ, ಸಂಬಂಧ ನಡ್ಕೊಂಡು ಬರ್ತಾ ಇದೆ. ಉದ್ಗಲ ಇಲ್ಲದ ಜೀವ ಯಾವಾಗಿರ್ತಾನೆ? ಎಲ್ಲಿರ್ತಾನೆ? ನಿಗೋಧದೊಳಗನು ಪುದ್ಗಲದ ಜೊತೆಗೆ ಅದನು, ವಿಗ್ರಹಗತಿಯೊಳಗನು ಪುದ್ಗಲದ ಜೊತೆಗೆ ಇರ್ತಾನ. ಔದಾರಿಕ ಅಥವಾ ವೈಕ್ರಿಕ ದೇಹ ಇರುವುದಿಲ್ಲ ವಿಗ್ರಹಗತಿಯೊಳಗ. ಆದರೆ ಕಾರ್ಮನ ತೈಜಸ ರೂಪದ ಪುದ್ಗಲ ದೇಹದ ಜೊತೆಗೇನೆ ಇರ್ತಾನೆ. ಹೀಗಿರೋ ವೇಳೆದೊಳಗ ಈ ಜೀವನಿಗೆ ಪುದ್ಗಲದ ಸಂಬಂಧ ಅನಾದಿ ಕಾಲದಿಂದ ಯಾವ ಪ್ರಯತ್ನ ಇಲ್ಲದ ತಾನಾಗೇ ನಡೀತಾ ಇದೆ. ಒಂದು ವೀಕ್ನೆಸ್. ಎರಡನೇದ್ದು ಇದೆ, ಇವನ ಹತ್ರ ಅದನ್ನೇ ತಿಳಿಯುವಂಥ ಮಾಧ್ಯಮ ಇದಾವೆ, ಸಾಧನೆ ಇದಾವೆ. ಏನ? ಇಂದ್ರಿಯ ಮತ್ತು ಮನುಷ್ಯನ ಪ್ರಾಪ್ತಿ ಆದ್ರೂ ಕೂಡ ಇವ ತನ್ನ ರೂಢಿಗೆ ಅನುಸಾರಿಸಿ ಅದನ್ನೇ ತಿಳಿತಾನೆ. ಮನಸ್ಸಿನಿಂದ ಕೂಡ ಅದೇ ಬಹಳ ವಿಷಯ ಅದವ್ರೆ. ಮನಸ್ಸಿನಿಂದ ಕೂಡ ಇಲ್ಲಿ ಹೇಳಿದ್ರಲ್ಲ ಪುದ್ಗಲದ ಗುಣಗಳನ್ನು, ಪುದ್ಗಲ ದ್ರವ್ಯದ ಗುಣಗಳನ್ನು ತಿಳಿತಾನೆ ಸಮ್ಯಕ್ ದೃಷ್ಟಿ ಜೀವ. ಯಾವುದರಿಂದ? ಅವುಗಳಿಂದ. ಯಾವುಗಳಿಂದ? 5 ಇಂದ್ರಿಯ ಮತ್ತು ಮನಸ್ಸಿನಿಂದ. ಹಾಗಾದರೆ ಸಮ್ಯಕ್ ದೃಷ್ಟಿ ಜೀವ ಅವುಗಳ ಮೂಲಕ ಉದ್ಗಲ ದ್ರವ್ಯದ ಗುಣ ತಿಳಿತಾನಂದ್ಮೇಲೆ ಮಿಥ್ಯಾದೃಷ್ಟಿ ಜೀವ ಬೇರೆ ಏನ್ರಿ ತಿಳಿಬಹುದೇನ್ರಿ? ಬೇರೆ ಏನು ತಿಳಿಯೋದಿಲ್ಲ. ಆದ್ರೆ ಆ ಉದ್ಗಲದ ಗುಣಗಳನ್ನ ಕರ್ತಾ ಹರ್ತಾ ಧರ್ತಾ ಸ್ವಾಮಿ ಆಗಿ ತಿಳಿತಾನ್ರಿ. ಇಷ್ಟ ಅವನಲ್ಲೇ ವಿಶೇಷತೆ ಇದೆ ಮಿಥ್ಯಾದೃಷ್ಟಿ ಜೀವದಲ್ಲಿ. ಅರೇ ನೋಡ್ರಿ, ಅನಾದಿ ಕಾಲದಿಂದ ಪುದ್ಗಲದ ಜೊತೆಗಿನ ಯಾವ ಪ್ರಯತ್ನ ಇಲ್ಲದನ, ಯಾವುದೇ ಪ್ರಕಾರದ ಪ್ರಶಿಕ್ಷಣ ಇಲ್ಲದನ ಇವನದು ಸಂಬಂಧ ನಡೀತಾ ಇದೆ, ಇವನದು ವ್ಯವಹಾರ ನಡೀತಾ ಇದೆ. ಆದ್ರೆ ಇನ್ನೊಂದು ಪ್ರಬಲ ಕಾರಣ ಏನಿದೆ, ಅದನ್ನೇ ತಿಳಿಯುವಂಥ ಸಾಧನ ಇವನ ಹತ್ರ ಇದ್ದಾವೆ. ಹೀಗಾಗಿ ಇವನಿಗೆ ಜಿನವಾಣಿಯ ಸಂಯೋಗ ಬಂದ್ರನು, ಮನುಷ್ಯ ದೇಹ ಲಭಿಸಿದರನು, ಉತ್ತಮ ಕುಲಾದಿಗಳ ಪ್ರಾಪ್ತಿಯಾದರನು ಕೂಡ ಒಂದು ಪುದ್ಗಲವನ್ನೇ ವಿಪರೀತ ರೂಪದಿಂದ ತಿಳಿತಾ ಇದ್ದಾನೆ. ವಿಪರೀತ ಕರ್ತ ಹರ್ತ ಧರ್ತ ಸ್ವಾಮಿ ರೂಪದಿಂದ. ಅಜೀವ ಅಂಥೇಳಿ ತಿಳಿಲೇ ಇಲ್ಲ. ಏನನ್ನ? ಪುದ್ಗಲವನ್ನ. ಅಜೀವ ಅಂಥೇಳಿ ತಿಳಿಲೇ ಇಲ್ಲ. ಯಾವಾಗ ಅಜೀವ ತತ್ವವನ್ನು ತಿಳಿತಾನಲ್ಲ ಆವಾಗ ಮನುಷ್ಯನ ಕೆಲಸ ಏನೂ ಇಲ್ಲ, ಇಂದ್ರಿಯಗಳದ್ದೂ ಇಲ್ಲ. ಹಾಗಾದರೆ ಜೀವ ಯಾವುದರಿಂದ ತಿಳಿತಾನೆ? ಜೀವ ಆ ಇಂದ್ರಿಯ ಮತ್ತು ಮನುಷ್ಯನ ಮೂಲಕ ಕೂಡ ಜ್ಞಾನದಿಂದಲೇ ತಿಳಿತಿದ್ದ. ಇಂದ್ರಿಯಗಳಿಂದ ಏನು ತಿಳಿತಿರಲಿಲ್ಲ, ಮನುಷ್ಯನಿಂದ ಏನು ತಿಳಿತಿರಲಿಲ್ಲ, ಜ್ಞಾನದಿಂದನೇ ತಿಳಿತಿದ್ದ ಜೀವ. ಯಾವ ಕಾಲದಲ್ಲೂ ಜ್ಞಾನದಿಂದನೇ ತಿಳಿತಾನೆ. ಆದ್ರೆ ಅವುಗಳ ಮಾಧ್ಯಮದಿಂದ ತಿಳಿತಿದ್ದ. ಅವುಗಳ ಮಾಧ್ಯಮದಿಂದ ತಿಳಿದು ಬರೋದು ಪುದ್ಗಲದ ಗುಣ ಅದವರಿಗೆ. ಹಾಗಾದ್ರೆ ತತ್ವ ವಿಚಾರತ ಧ್ಯಾವತ ಮನಪಾವೇ ವಿಶ್ರಾಮ ಅಂದ್ರಲ್ಲ, ಅಲ್ಲಿ ಮನ ಅಂದರೆ ಏನ? ಈ ಇಂದ್ರಿಯಗಳ ಜೊತೆಗೆ ಯಾವುದು ಇದೆಯಲ್ಲ ಈ ಮನ. ಹಾಗಾದ್ರೆ ತತ್ವದ ವಿಚಾರ ಯಾವುದು ಮಾಡ್ತಿದೆ? ತತ್ವದ ವಿಚಾರ ಯಾವುದು ಮಾಡ್ತಿದೆ? ಕಷ್ಟ ಇದೆಯಲ್ಲ ಮಾತ. ತತ್ವದ ವಿಚಾರ ಯಾವುದು ಮಾಡ್ತಿದೆ? ತಿಳಿಯುವ ಕಾರ್ಯ ಅಂತೂ ಇಲ್ಲಿ ಮಿಥ್ಯಾತ್ವ ಅವಸ್ಥೆಯೊಳಗೂ ಕೂಡ ಇಂದ್ರಿಯದ ಮಾಧ್ಯಮದಿಂದ ಉದ್ಗಲದ ಗುಣಗಳನ್ನ ತಿಳಿಯುವ ಕಾರ್ಯ ಜ್ಞಾನನ ಮಾಡ್ತಿದೆ. ಆ ಮಾತು ಬೇರೆ ಇದೆ, ಆ ಮಾತು ಸತ್ಯನ ಇದೆ. ಅದರ ತತ್ವದ ವಿಚಾರ ಮಾಡುವ ವೇಳೆದೊಳಗೆ ಮನಸ್ಸು ವಿಶ್ರಾಂತಿಗೆ ಪ್ರಾಪ್ತ ಆಗ್ತಿದೆ. ಆಮೇಲೆ ತತ್ವದ ವಿಚಾರ ಮಾಡೋದು ಯಾವುದು?
ಹಾಗಾದ್ರೆ ಇಲ್ಲಿ ನಮಗೆ ಭೇದ ಆಯಿತು. ಸಂಜ್ಞೀತನ ರೂಪದ ಜೀವದ ಯಾವ ಶಕ್ತಿ ಇದೆಯಲ್ಲ, ಪರ್ಯಾಪ್ತಿ ಇದೆಯಲ್ಲ, ಜೀವದ್ರಿ ಅದೇ ಪರ್ಯಾಪ್ತಿ ಸಮಾಸ್ ಏನಿದೆಯಲ್ಲ ಅದರಿಂದ ಜೀವದ ಕಾರ್ಯ ಆಗ್ತಿದೆ. ಅಂದರೆ ಇಲ್ಲಿ ಸೂಕ್ಷ್ಮ ರೂಪದಿಂದ ಮನುಷ್ಯನಿಂದ ಸಂಜ್ಞೆ ಬೇರೆ. ಯಾಕೆ ಅಂತಂದ್ರ ಹೌದು, ಸಂಜ್ಞೆ ಇದ್ರನ ಮನಸ್ಸಿರ್ತಿದೆ. ಮನಸ್ಸಹಿತ ಪ್ರಾಣಿಗೆನ ಸಂಜ್ಞೆ ಅಂದ್ರು, ಮನಸ್ಸಹಿತ ಪ್ರಾಣಿಗೆನ ಸಂಜ್ಞೆ ಅಂದ್ರು. ಆದ್ರೆ ಯಾವುದನ್ನ ಮನಸ್ಸಂತಾರೆ ಅಂತಂದ್ರ ಉದ್ಗಲ ದ್ರವ್ಯದ ಗುಣಗಳನ್ನು ತಿಳಿಯುವಂಥದ್ದನ್ನ ಮನಸ್ಸಂತಾರೆ. ಜೀವ ಅಜೀವ ತತ್ವಗಳನ್ನು ತಿಳಿಯುವಂಥದ್ದಕ್ಕೆ ಸಂಜ್ಞೆ ಅಂತಾರೆ. ಅದಕ್ಕೆ ಜೀವ ಅಜೀವ ತತ್ವಗಳನ್ನು ಯಾವುದು ತಿಳಿತಿದೆಯಲ್ಲ ಅದು ಜೀವದ ಸಂಜ್ಞೆ ರೂಪದ ಸಾಮರ್ಥ್ಯ. ಅಲ್ಲಿ ಮನಸ್ಸಿನ ಕಾರ್ಯ ಏನೂ ಇಲ್ಲ. ಮನಸ್ಸು ಇಂದ್ರಿಯಗಳ ವಿಷಯವನ್ನೇ ತಿಳಿತಿದೆ, ಸ್ವಲ್ಪ ಅಧಿಕ ತಿಳಿತಿದೆ. ಅಂದರೆ ನೋಡ್ರಿ, ಮನರಹಿತ ಮನಸ್ಸಹಿತ ಅನ್ನೋದಕ್ಕೆ ಸಂಜ್ಞೆ ಅಸಂಜ್ಞೆ ಅಂಥೇಳಿ ಶಬ್ದ ಪ್ರಯೋಗ ಬರ್ತದೆ. ಆದರೆ ಪ್ರಭು ಮಾತು ಹೀಗಿದೆ, ಕೆಲವು ಜ್ಞಾನಿಗಳ ಬಹಳ ವಿಲಕ್ಷಣವಾದಂಥ ಸೂಕ್ಷ್ಮತೆಯನ್ನು ಹೊರಗೆ ಎಳೆದಿದ್ದಾರೆ. ತತ್ವ ವಿಚಾರತ ಧ್ಯಾವತ ಮನಪಾವೇ ವಿಶ್ವ. ಅರ್ಥ ನಾ ಹಿಂಗೆ ಮಾಡ್ಕೊಡ್ತೀನಿ. ಈ ಮನಪಾವೇ ವಿಶ್ರಾಮ ಅಂದ್ರೆ ಮನಸ್ಸಿನ ಚಂಚಲತನ ಮಾಡ್ತಿತ್ತು ಸಂದೀಪಣದಿಂದ. ಆ ಚಂಚಲಪಣ ನಿತ್ತು ಅಂತ ಅದಕ್ಕೆ ವಿಶ್ರಾಮ ಆಯಿತು. ಹೌದು, ಅದಂತೂ ಸತ್ಯರೇ. ಚಂಚಲತನ ಮಾಡ್ತಿತ್ತಲ್ಲ, ಅದರ ಚಂಚಲತನ ವಿಶ್ರಾಮ ಠೀಕ್. ನ್ಯಾಯಕಾರಿ. ಅದರ ತತ್ವ ವಿಚಾರ ಯಾವುದು ಮಾಡಿತು ಇದು ಕೇಳ್ತಾ ಇದೆ. ಚಂಚಲ ಇದ್ದದ್ದು ಮಾಡಿದ್ದೇನ ವಿಚಾರ? ಸ್ವಲ್ಪ ಗಂಭೀರವಾಗಿ ನಿಧಾನಕ್ಕ ವಿಚಾರ ಮಾಡಿದ್ರೆ ಮನೋಬುದ್ಧಿ ಅವಶ್ಯಕತೆ ವಿಚಾರ ಅದರಿಂದ ನೋಡ್ರಿ, ಸಂಜ್ಞೆದ ಯಾವ ಒಂದು ವಿಶೇಷತೆ ಇದೆ ಅಲ್ಲ, ಅದು ಇಂದ್ರಿಯಗಳ ಬೆನ್ನು ಹತ್ತಿ ಹೋಗುವುದಲ್ರಿ. ಇಂದ್ರಿಯಗಳಿಗೆ ಅವ್ಯಕ್ತ ಇರುವಂಥ ವಿಷಯವನ್ನು ತಿಳಿಯೋದು ಅಲ್ಲ, ಆದರೆ ಜೀವನಿಗೆ ಉಪಯೋಗ ಆಗುವಂಥ ಕಾರ್ಯ ಮಾಡೋದು. ಜೀವನಿಗೆ ಉಪಯೋಗ ಏನಾಗೋದ? ಭವಸಾಗರದಿಂದ ಅಥವಾ ಭವಚಕ್ರದಿಂದ ಹೊರಗೆ ಬರುವಂಥ, ಬಿಡುಗಡೆ ಹೊಂದುವಂಥ ಉಪಾಯ ಯಾವುದು ಮಾಡುತ್ತಿದೆಯೋ ಅದರ ಸಂಜ್ಞೆ ಇದೆ. ಅದರ ಸಲುವಾಗಿನ ಈಗ ತಾನಾಗೇನ ನಮ್ಮೆಲ್ಲರ ಯೋಗ್ಯತೆಯಿಂದ 3 ದಿವಸದಿಂದ ಬರ್ತಾ ಇದೆ. ಶಬ್ದ ಸೀಮಿತ ಇದ್ದಾವೆ, ವಿಷಯ ಅಸೀಮ ಇದೆ. ವಿಷಯ ಅಸೀಮ ಯಾರಿಗೆ? ಜ್ಞಾನಕ್ಕರೆ. ಯಾವ ಜ್ಞಾನಕ್ಕ? ಕೇವಲ ಜ್ಞಾನಕ್ಕಲ್ಲ, ಕ್ಷಯೋಕ್ಷಮ ಜ್ಞಾನಕ್ಕರೆ. ಕ್ಷಯೋಕ್ಷಮ ಜ್ಞಾನಕ್ಕೆ ವಿಷಯ ಅಸೀಮ ಇದೆ ರೇ. ಶಬ್ದದೊಳಗ ವಿಷಯದ ಪ್ರತಿಪಾದನೆ ಮಾಡುವಂಥ ಶಕ್ತಿ ಏನಿದೆ ಅಲ್ಲ ಬಹಳ ಅಲ್ಪಿದೆ. ಜ್ಞಾನದೊಳಗ ಶಬ್ದದಿಂದ ಪ್ರತಿಪಾದಿಸಲ್ಪಟ್ಟಂಥ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಬಹಳಷ್ಟು ತಿಳಿಯುವಂಥ ಸಾಮರ್ಥ್ಯ ಇದೆ. ಅರೆ, ಎಲ್ಲಿ ಯಾವ ಶಬ್ದದ ಪ್ರಯೋಗ ಆಗಿದೆ ಅಲ್ಲಿ ಆ ಶಬ್ದ ಕೊಡುವಂಥ ವಿಶಿಷ್ಟ ಅರ್ಥ ಅಂದರೆ ಅಥವಾ ಪ್ರಯೋಜನಭೂತ ಅರ್ಥ ಅಂದರೆ ಅದನ್ನು ತಿಳ್ಕೊಳ್ಳುವಂಥದ್ದ ನಮ್ಮಲ್ಲೇ ಏನು ಬೇಕು ಅಂತಂದ್ರೆ ಅದಕ್ಕೆ ನೀವು ಪುರುಷಾರ್ಥ ಅನ್ರಿ, ಜಿಜ್ಞಾಸೆ ಅನ್ರಿ, ಪ್ರಯತ್ನ ಅನ್ರಿ, ಕಲ್ಯಾಣದ ಅಭಿಲಾಷೆ ಅನ್ರಿ, ಅದು ಬೇಕ್ರಿ.
ಸಂಜ್ಞೆ ಅರ್ಥಾತ್ ಮನಸ್ಸು ಅಲ್ಲ ಅಂಥೇಳನ ಆ ಕವಿ ಹೇಳಿದ ಮನಪಾವಿ ವಿಶ್ರಾಮ. ನೋಡ್ರಿ, ಜೀವ ಇಂದ್ರಿಯಗಳ ಮೂಲಕ ಕಾರ್ಯ ಮಾಡಲಿಲ್ಲ, ಮನಸ್ಸಿನ ಮೂಲಕ ಕಾರ್ಯ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಜೀವ ಆ ಇಂದ್ರಿಯ ಮತ್ತು ಮನಸ್ಸಿನ ಮೂಲಕ ಕಾರ್ಯ ಮಾಡೋದಾದ್ರೆ ಒಂದು ಪುದ್ಗಲರ ಗುಣಗಳಲ್ಲಿ ಮಾತ್ರ ಕಾರ್ಯ ಆಗ್ತಿದೆ. ಜೀವ ಕಾರ್ಯ ಏನು ಮಾಡವ, ಇಲ್ಲಿ ಕಾರ್ಯ ಮಾಡೋದು ಅಂಥೇಳಿ 2 ಬಾರಿ ವಾಕ್ಯದೊಳಗೆ ಬಂತು. ಜೀವ ಕಾರ್ಯ ಏನು ಮಾಡವ, ತಿಳಿಯೋದ್ರಿ. ಜೀವದ ಕಾರ್ಯ ತಿಳಿಯೋದನ್ನೇ ಇದೆನಾ. ಹಾಗಾದ್ರೆ ಜೀವ ಕಾರ್ಯ ಮಾಡುವ ವೇಳೆದೊಳಗ ಇಂದ್ರಿಯ ಮತ್ತು ಮನಸ್ಸಿನ ಅವಲಂಬನೆ ತಗೊಂಡ ಅಂತಂದ್ರ ಅಲ್ಲಿ ಪುದ್ಗಲ ದ್ರವ್ಯದ ಗುಣಗಳನ್ನೇ ತಿಳಿಯುವ ಕಾರ್ಯ ಆಗ್ತಿದೆ. ಇಷ್ಟು ವಿಷಯ ಸ್ಪಷ್ಟ ಐತ್ರಿ. ಇನ್ನ ಇಂದ್ರಿಯ ಮತ್ತು ಮನಸ್ಸಿನ ಅವಲಂಬನೆಯನ್ನ ಯಾವಾಗ ಬಿಟ್ಟು ಕೊಡ್ತಾನೋ ಏನ ಜೀವ ತತ್ವಗಳನ್ನು ತಿಳಿಯುವ ವೇಳೆದೊಳಗ ಮನಸ್ಸಿನ ಅವಲಂಬನೆ ಬಿಟ್ಟು ಹೋಗ್ತಿದ್ದೀರಿ. ಯಾರು ಇದ್ರಿ ಪೊನ್ನೂರುಮಲೈ ಶಿಬಿರ ಒಳಗ ಯಾರು ಇಲ್ಲ. ಇಲ್ಲಿ ನೀವು 2000 ಇಸ್ವಿಯೊಳಗಾಗಿತ್ತಲ್ಲ ಅಪ್ಪಾಜಿ ಇದ್ರೆ ದ್ರವ್ಯಮನ ಮತ್ತು ಭಾವಮನದ ಬಗ್ಗೆ ವಿಶೇಷ ಚರ್ಚೆ ಆಗಿತ್ತು ಅಲ್ಲಿ. ದ್ರವ್ಯಮನ ಅಂತೂ ಆತ್ಮನ ಅನುಭೂತಿ ಅರ್ಥಾತ್ ಸೂಕ್ಷ್ಮ ತತ್ವ, ಜೀವ ತತ್ವ, ಅರೂಪಿ ತತ್ವ, ಸಂವೇದನಗಮ್ಯ, ಅನುಭವಗಮ್ಯ ಜೀವ ತತ್ವದ ನಿರ್ಣಯ ಮಾಡುವ ವೇಳೆದೊಳಗ ದ್ರವ್ಯಮನದ್ದಂತೂ ಯಾವ ಕೆಲಸ ಇಲ್ಲವೇ ಇಲ್ಲ. ಭಾವ ಮನಸ್ಸು ಕೂಡ ಒಂದು ಸಮಯ ತನ್ನತನವನ್ನು ಬಿಟ್ಟು ಕೊಟ್ಟಾಗ ಆತ್ಮನ ಅನುಭೂತಿ ಆಗ್ತಿದೆ. ಮನುಷ್ಯನ ಅವಲಂಬನೆ ಎಲ್ಲಿದೆಯೋ ಅಲ್ಲಿ ಆತ್ಮನ ಅನುಭೂತಿ ಆಗುವುದಿಲ್ಲ. ಆತ್ಮನ ಅನುಭೂತಿ ಆಗಬೇಕಾದ್ರೆ ಆತ್ಮ ಅರ್ಥಾತ್ ಜೀವ ಅಜೀವದಿಂದ ಸರ್ವಥಾ ಭಿನ್ನ ಇದ್ದಾನೆ ಅಂಥೇಳಿ ನಿರ್ಣಯ ಮಾಡೋದು ಯಾವುದ ಜ್ಞಾನ. ಯಾವ ಜ್ಞಾನ ಅಂಚಳಿನ ಆಗಮದೊಳಗೆ ಎಷ್ಟೋ ಬಾರಿ ಇಲ್ಲಿ ನಮ್ಮ ಚರ್ಚೆಯೊಳಗೆ ಬಂದದ್ದಿದೆ. ನಿರಾಲಂಬಿ ಜ್ಞಾನ. ನಿರಾಲಂಬಿ ಜ್ಞಾನದ ಮೂಲಕ 7 ತತ್ವದ ಪರಿಚಯ ಆಗ್ತಿದೆ. ನಿರಾಲಂಬಿ ಜ್ಞಾನದ ಮೂಲಕ 7 ತತ್ವದ ಪರಿಚಯ ಆಗ್ತಿದೆ. ಯಾಕೆ ಅಂತಂದ್ರೆ 7 ತತ್ವ ಇಂದ್ರಿಯ ಅಥವಾ ಇಂದ್ರಿಯದ ವಿಷಯವಾದಂತಹ ಶಬ್ದದ ಅವಲಂಬನಕ್ಕೆ ಸಿಲುಕುವಂಥವು ಇಲ್ಲ. 7 ತತ್ವರೇ. ಜೀವ ಎಷ್ಟು ಸೂಕ್ಷ್ಮ ಇದೆ ಅಲ್ಲ ಅಷ್ಟೇ ಸೂಕ್ಷ್ಮ ಅಜೀವ ಇದೆ ರೀ. ಅಷ್ಟೇ ಸೂಕ್ಷ್ಮ ದ್ರವ್ಯಾಸ್ತ್ರವ ಭಾವಾಸ್ತ್ರವ 2. ಅಷ್ಟೇ ಸೂಕ್ಷ್ಮ ದ್ರವ್ಯ ಬಂಧ ಭಾವ ಬಂಧ. ಹೀಗೆ ಪ್ರತಿಯೊಂದರೊಳಗೆ ತಿಳ್ಕೊಳ್ತಾರೆ. ಜೀವ ಎಷ್ಟು ಸೂಕ್ಷ್ಮ ಇದೆ ಅಲ್ಲ ಜೀವ ತತ್ವ ಅಷ್ಟೇ ಸೂಕ್ಷ್ಮ ಮುಂಬರುವ 6 ತತ್ವದೊಳಗೆ. ಹಾಗಾದ್ರೆ 7 ತತ್ವಗಳದ್ದ ಯಾವಾಗ ಜೀವ ಪರಿಚಯ ಮಾಡ್ಕೊಳ್ತಾ ಇರ್ತಾನೆ ಆ ವೇಳೆದೊಳಗ ನಿರಾಲಂಬಿ ಜ್ಞಾನದಿಂದನೇ ಅವನಿಗೆ 7 ತತ್ವದ ಪರಿಚಯ ಆಗುವುದು. ಭೇದ ರೂಪದ ಪರಿಚಯ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಭಾವಮನದ ಕಾರ್ಯ ಇದೆ ರೀ. 7 ತತ್ವಗಳದ್ದ ಭೇದ ರೂಪ ಪರಿಚಯ ಎಲ್ಲಿ ಇದೆಯಲ್ಲ ಅಲ್ಲಿ ಭಾವಮನದ ಅವಲಂಬನೆ ಇದೆ. ಎಲ್ಲಿ ಜೀವ ತತ್ವದ ಅನುಭೂತಿ ಆಗ್ತಿದೆ ಅಲ್ಲ ಅಲ್ಲಿ ಭಾವಮನ ಹೊರಟು ಹೋಗ್ತಿದೆ. ಹಾಗಾದ್ರೆ ಸಂಜ್ಞೆ ಅನ್ನುವಂಥ ಸಂಜ್ಞೆ ಹೆಸರು ಯಾವುದಕ್ಕೆ ಪ್ರಾಪ್ತ ಆಯಿತು? ಯಾವುದಕ್ಕ? ಭಾವಮನಕ ಅಂಥೇಳಿ ಇಲ್ಲಿ ಹೇಳಬಹುದಾಗಿದೆ. ಯಾಕೆ ಅಂತಂದ್ರೆ ಭೇದ ರೂಪದಿಂದ 7 ತತ್ವಗಳನ್ನ ಅಥವಾ ನೀವು 2 ಅಂದ್ರಲ್ಲ ಜೀವ ತತ್ವಗಳನ್ನ ತಿಳಿಯುವಂಥ ಸಾಮರ್ಥ್ಯ ನಿರಾಲಂಬಿ ಜ್ಞಾನಕ್ಕೆ ಇದೆ ಅಂದಮೇಲೆ ಅಲ್ಲಿ ಸ್ವಲ್ಪ ಭೇದ ರೂಪ ವಿಕಲ್ಪ ರೂಪ ಇದ್ದ ಕಾರಣ ಅಲ್ಲಿ ಭಾವಮನದ ಸ್ವೀಕಾರ ಇದೆ.
ಯಾವಾಗ ಆತ್ಮನ ಅನುಭೂತಿ ಇದೆಯಲ್ಲ ಆವಾಗ ಭಾವಮನದ ಕೆಲಸ ಇನ್ನಿಲ್ಲ. ತತ್ವ ವಿಚಾರತ ಧ್ಯಾವತ ಮನಪಾವೇ ವಿಶ್ರಾಮ, ಅರ್ಥಾತ್ 5 ಇಂದ್ರಿಯಗಳ ಕಾರ್ಯವನ್ನೇ ವಿಶೇಷ ರೂಪದಿಂದ ಅಧಿಕ ರೂಪದಿಂದ ಮಾಡುವಂಥದ್ದು ಯಾವ ಮನಸ್ಸು ಇದೆಯೋ ಆ ಮನಸ್ಸಿನ ಕಾರ್ಯ ತತ್ವದ ವಿಚಾರ ಮಾಡುವ ಸಮಯದೊಳಗೆ ಇಲ್ಲ. ತತ್ವದ ವಿಚಾರ ಮನಸ್ಸಿನಿಂದ ಆಗೋದಿಲ್ಲ ಅಂಥೇಳನೆ. ನಿನ್ನೆ ರಾತ್ರಿ ಅದೇನು ತಗೊಂಡು ಬಂದಿದ್ರಲ್ಲ ನೀವು ಪಂಚಾಸ್ತಿಕಾಯ, ಅಲ್ಲೇನು ಹೇಳಿದ್ರು, ನಾನಾ ಪ್ರಕಾರದ ವಿಚಿತ್ರ ಶಬ್ದ ಅಂತ ಹೇಳಿದ್ದಾರೆ. ಎಲ್ಲರೂ ಓದಿ ನೋಡ್ರಿ 172ನೇ ಗಾಥೆ ಪಂಚಾಸ್ತಿಕಾಯದ. ಹಿಂದೆ ವಿಶೇಷ ಚರ್ಚೆನೂ ಆದದ್ದು ಇದೆ, ಇರಲಿ, ಹಿಂದಾಗಿ ಹೋಯ್ತು. ಜ್ಞಾನದೊಳಗ ಮತಿಜ್ಞಾನದೊಳಗ ವಿಸ್ಮರಣೆ ಸ್ವಭಾವ ಇದೆ ರೀ. ಅದರೊಳಗೆ ಸ್ಮರಣೆ ಯಾವಾಗಲೂ ಉಳಿಯೋದಿಲ್ರಿ. ಮತಿ ಸ್ಮೃತಿ ಸಂಜ್ಞಾ ಏನು ಹೇಳಿದ್ರಲ್ಲ ಅವೆಲ್ಲ ಅದರ ಭೇದದ. 172ನೇ ಗಾಥೆ ಹೋದ್ರಿ, ಅದರಿಂದ ನಿಮಗೆ ಬರ್ತಿದೆ ಮಹಿಮೆ. ಮೋಕ್ಷ ಮಾರ್ಗ ಪ್ರಕಾಶಕದ 7ನೇ ಅಧಿಕಾರದ ರಚನೆ ಮಾಡಿರುವಂಥ ಪಂಡಿತ್ ಟೋಡರ್ಮಲ್ಲರ ಬುದ್ಧಿಯ ವಿಶೇಷತೆ. ಅದಕ್ಕೆ ಆಧಾರ ನಮ್ಮ ಕುಂದು ಪ್ರಭು ಇದ್ದಾರೆ. ಯಾವುದಕ್ಕ? ನಿಶ್ಚಯಾಭಾಷಿ, ವ್ಯವಹಾರಾಭಾಷಿ, ಉಭಯಾಭಾಷಿ, ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ. ಈ 2 ಏನು ತೆಗೆದರಲ್ಲ, ಉಭಯಾಭಾಷಿ ಮತ್ತು ಸಮ್ಯಕ್ತ್ವ ಸನ್ಮುಖ ಮಿಥ್ಯಾದೃಷ್ಟಿ, ಅದು ಸ್ವಯಂ ಟೋಡರ್ಮಲ್ಲರ ಪ್ರತಿಭಾ ವಿಶೇಷ ಇದೆ. ಆದರೆ ಕುಂದ್ರ ಅದಕ್ಕೆಲ್ಲ ಸಾಧನ ಒದಗಿಸಿದರೆ ಒಂದೇ ಒಂದು ಗಾಥೆಯೊಳಗೆ 172ನೇ ಗಾಥೆ. ಅದನ್ನು ಒಂದಿಷ್ಟು ಓದ್ರೆ ಮತ್ತು ಓದ್ರೆ, ಮನೋಯೋಗದಿಂದ ಓದ್ರೆ, ಆಮೇಲೆ ನಮ್ಮದು ಧರ್ಮದ ಕ್ಷೇತ್ರದೊಳಗೆ ಸ್ಥಾನಮಾನ ಎಷ್ಟ ಅನ್ನೋದ ಸ್ಪಷ್ಟ. ಭೂತಗನ್ನಡಿ ಹಿಡಿದ ಹಾಗೆರಿ. ಭೂತಗನ್ನಡಿ ಅಂತಂದ್ರೆ ಏನ? ಸಣ್ಣದಿದ್ರೂ ಕೂಡ ದೊಡ್ಡದಾಗಿ ತೋರಿಸ್ತಿದೆ. ನಮ್ಮ ಅಂತರಂಗವನ್ನು, ನಮ್ಮ ಜೀವನವನ್ನು, ನಮ್ಮ ಧರ್ಮದ ನಂಬಿಕೆಯನ್ನು, ನಮ್ಮ ಸಜ್ಜನಿಕೆಯನ್ನು, ನಮ್ಮ ಸ್ವಾಧ್ಯಾಯವನ್ನು, ಏನೇನು ಇದೆಯೋ ಆದರೆ ಧರ್ಮಕ್ಕೆ ಸಂಬಂಧಿಸಿದ ಹಾಗೆ ಅದರಲ್ಲೇ ಸ್ಪಷ್ಟನೆ ಇದೆ. ಆದರೆ ನಾನು ತಮಗೆ ಲಕ್ಷ್ಯ ವಹಿಸುವ ಸಲುವಾಗಿ ಹೇಳ್ತಾ ಇದ್ದೇನೆ, ದರ್ಶನ ಜ್ಞಾನ ಚಾರಿತ್ರದ ಮುಖ್ಯತೆಯಿಂದ ಹೇಳಿದ್ದಾರೆ. ಬೇರೆ ಯಾವುದರ ಮುಖ್ಯತೆಯಿಂದ ಹೇಳಿದ? ಆಗಮದಲ್ಲಿ ಹೇಳಿರುವುದರ ಅನುಸಾರವಾಗಿನ ವ್ಯವಹಾರ ಭಾಷೆ ಹಾಗಾಗ್ತಾನೆ. ಒಂದು ಸ್ವಲ್ಪ ಆಗಮದ ಅಧ್ಯಯನ ಇತ್ತು ಅಂತಂದ್ರೆ ನಮ್ಮ ಸ್ಥಾನಮಾನದ ಪರಿಚಯ ನಮಗಾಗ್ತಿದೆ. ಏನಿಲ್ಲ ಅದನ್ನಂತೂ ಅನಾದಿ ಕಾಲದಿಂದ ತಿಳಿದಿದ್ದೇವೆ. ನಾವು ಮನುಷ್ಯ ಅಂತ ಹೇಳಿ ತಿಳಿದಿದ್ದೇವೆ. ಅದಕ್ಕೆ ಯಾವ ವಿದ್ಯಾಭ್ಯಾಸ ಬೇಕಿಲ್ಲ. ನಾರ್ಕಿ ಇಲ್ಲ, ನಾರ್ಕಿ ಅಂತ ಹೇಳಿ ತಿಳಿದಾನೆ ಹೋರಾಟ ಮಾಡಿದೇವ ಅಥವಾ ಇಲ್ರಿ? ಸಂಘರ್ಷ, ಇತರ ನಾರ್ಕಿಗಳ ಜೊತೆಗೆ ಸಂಘರ್ಷ ಮಾಡಬೇಕಾದ್ರೆ ನಾರ್ಕಿ ಅಂತ ಹೇಳಿ ತಿಳಿದನ್ನ ಮಾಡಿದೇವಲ್ಲ. ಏನಿಲ್ಲ ಅದನ್ನು ತಿಳಿಯೋದಂತೂ ಅಭ್ಯಾಸ ಇದೇನೇ ಇದೆ. ಧರ್ಮ ಇಲ್ಲದೇ ಇರೋ ವೇಳೆದೊಳಗೆ ಧರ್ಮ ಅಂತ ಹೇಳಿ ತಿಳಿದ್ರೆ ಅದರಿಂದ ಅನಂತ ಸಂಸಾರ ನಿಶ್ಚಿತ ಇದೆ ರೀ. ಅದರ ಸಲುವಾಗಿ ಬಿಟ್ಟ ಕಣ್ಣ ತೆರೆದ ಹೃದಯದಿಂದ ಆಗಮದ ಅಭ್ಯಾಸ ಆಗಲಿಕ್ಕೆ ಬೇಕ್ರಿ. ನಮ್ಮ ಕಲ್ಯಾಣದ ಗುರಿ ಇತ್ತು. ಮನುಷ್ಯ ಜೀವನದೊಳಗ ಲಭಿಸಿದ ಜಿನವಾಣಿಯ ನಿಮಿತ್ತದಿಂದ ನಮ್ಮ ಕಾರ್ಯ ಮಾಡಿಕೊಳ್ಳುವುದ ಭವಚಕ್ರದಿಂದ ಬಿಡುಗಡೆ ಹೊಂದೋದು. ಒಂದು ವೇಳೆ ಆಂತರಿಕ ಭಾವ ಜಾಗೃತ ಆಗಿತ್ತು ಅಂತಂದ್ರೆ ಬಿಟ್ಟ ಕಣ್ಣ ಮತ್ತು ತೆರೆದ ಹೃದಯದಿಂದ ಸ್ವಾಧ್ಯಾಯ ಮಾಡಬೇಕಾಗುತ್ತೆ. ಸ್ವಾಧ್ಯಾಯ ಅನ್ನೋದಿಲ್ಲ, ನಾನು ಅಧ್ಯಯನ ಮಾಡಬೇಕಾಗುತ್ತೆ. ಸ್ವಾಧ್ಯಾಯ ಯಾರು ಮಾಡ್ತಾರೆ? ಸ್ವಾಧ್ಯಾಯದ ತಪಸ್ಸು ಇದೆ ರೀ. ತಪಸ್ಸು ಯಾರು ಮಾಡ್ತಾರೋ, ಯಾರ ಇಚ್ಛೆಯಿಂದ ರಹಿತ ಇದ್ದಾರೋ, ಯಾರ ಮಿಥ್ಯಾಮಾಯ ನಿಧಾನದಿಂದ ರಹಿತ ಅದಾರೋ ಅವರು ತಪಸ್ಸು ಮಾಡ್ತಾರೆ. ಸ್ವಾಧ್ಯಾಯದ ತಪಸ್ಸು ಇದೆ, ಸ್ವಾಧ್ಯಾಯ ಅಲ್ಲ. ಅಧ್ಯಯನ ಮಾಡ್ರಿ ಅಂತ ಹೇಳಿ ಹೇಳ್ತಾ ಇದ್ದೇನೆ, ಮಾಡೋನು ಅಂತ ಹೇಳ್ತಾ ಇದ್ದೇನೆ. 172ನೇ ಗಾಥೆ 1, 2, 10 ಬಾರಿ ಓದ್ರಿ. ಮತ್ತು ಈ ಕಲಶ ಟೀಕಾದ್ದು ಕೂಡ 108ನೇ ಕಲಶದ ಹಿಂದಕ್ಕೆ ಹೇಳಿದ್ದಿತ್ತು ಸಾಕಷ್ಟು ಬಾರಿ. ಅದಕ್ಕೆ ಪೋಷಕವಾಗಿ ಬೇಕಾದರೆ ಇದನ್ನು ಓದಬಹುದು. ಎಲ್ಲಿ ಈ ಜೀವ ಇದ್ದಾನೆ, ಎಷ್ಟೆಷ್ಟು ಭ್ರಾಂತಿ ಮಾಡ್ಕೊಳ್ತಾ ಇದ್ದಾನೆ. ಸುತ್ತೋದರ ನಿವಾರಣೆ ಸುತ್ತುವುದರಿಂದ ಆಗುವುದಿಲ್ಲರಿ. ಭ್ರಮಣದ ನಿವಾರಣೆ ಭ್ರಮಣದಿಂದ ಆಗುವುದಿಲ್ಲರಿ. ಭ್ರಾಂತಿಯ ನಿವಾರಣೆ ಭ್ರಾಂತಿಯಿಂದ ಆಗುವುದಿಲ್ಲ. ಭ್ರಾಂತಿಗೆ ಕಾರಣವನ್ನು ಕಂಡು ಹಿಡಿಯೋದರಿಂದ ಭ್ರಾಂತಿಯ ನಿವಾರಣೆ. ಭ್ರಮಣ
ಪರಾವರ್ತನ ಅಂದರೆ ಅಥವಾ ಚತುರ್ಗತಿ ಭ್ರಮಣ ಅಂದರೆ ಅದರ ನಿವಾರಣೆ ಆಗೋ ಸಾಧ್ಯ ಇದೆ. ಅದಕ್ಕೆ ಈ ಕಾಲದೊಳಲ್ಪಾಯು ಹೇಳಿದಾರಲ್ಲ, ಚಿತ್ತದ ಏಕಾಗ್ರತೆಯನ್ನು ಮಾಡುವುದು ಕೂಡ ಅಲ್ಪ ಶಕ್ತಿ ಇದೆ. ಹೀಗಾಗಿ ಪ್ರಯೋಜನಭೂತ. ಏನು ಹೇಳಿದರು? ಶ್ರುತಕ್ಕೆ ಕೊನೆಯಿಲ್ಲ. ದುಮ್ಮೇಹ ಬುದ್ಧಿ ನಮ್ಮದು ಅಲ್ಪ ಇದೆ. ದುಮ್ಮೇಹ ಯಾವುದು ಹೇಗಿದೆ ಹಾಗೆ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇಲ್ಲ ನಮ್ಮಲ್ಲಿ. ಹೀಗಾಗಿ ಪ್ರಯೋಜನಭೂತ ಯಾವುದರಿಂದ ಭೇದ ಜ್ಞಾನಕ್ಕೆ ಅನುಕೂಲ ಆಗ್ತಿದೆಯೋ ಆ ಅಭ್ಯಾಸ ಮಾಡಬೇಕು. ಪಾಂಡಿತ್ಯ ಬೇಕಿಲ್ರಿ. ಭವ ದಾಟುವ ಸಲುವಾಗಿ, ಭವಚಕ್ರ ತುಂಡರಿಸುವ ಸಲುವಾಗಿ ಪಾಂಡಿತ್ಯ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಬರ್ತಿದ್ರಲ್ಲ. ಅದರ ಅರ್ಥ ಇಷ್ಟ ಇದೆ. ಜೀವನಿಗೆ ಸಂಜ್ಞೀತನ ಅರ್ಥಾತ್ 5 ಇಂದ್ರಿಯದ ನಂತರ ಮನಸ್ಸಿನ ಪ್ರಾಪ್ತಿ ಏನಾಗ್ತಿದೆಯಲ್ಲ, ಆ ಜ್ಞಾನದ ವಿಕಾಸದೊಳಗನ ಅವ ಅಜೀವವನ್ನು ತಿಳಿಸ್ತಾನೆ. ಅರ್ಥಾತ್ ಜ್ಞಾನದ ವಿಕಾಸ ಅಷ್ಟ ಆದ್ರನ, ಎಷ್ಟಾದ್ರನ ಮನಸ್ಸು ಪ್ರಾಪ್ತ ಆಗುವಷ್ಟು ಜ್ಞಾನದ ವಿಕಾಸ ಆದ್ರನ ಇವ ರೂಪಿ ಮತ್ತು ರೂಪಿ ಎರಡನ್ನೂ ತಿಳಿಯೋ ಸಾಧ್ಯ ಇದೆ. ಇವು ತಿಳಿಯೋ ಸಾಧ್ಯ ಇದೆ. ಅರ್ಥಾತ್ ಇವನ ಜ್ಞಾನ ಮನುಷ್ಯನಿಂದ ಅಲ್ಲ ತಾಯಿ. ಅಂಥೇಳಿನ ಕಥನದ ಮರ್ಮವನ್ನು ತಿಳಿಬೇಕು. ಮನಸ್ಸು ಎರಡನ್ನೂ ತಿಳ್ಕೊಳ್ತಿದೆ. ಅರ್ಥಾತ್ ಮನಸ್ಸು ಪ್ರಾಪ್ತಿ ಇರುವಂಥ ಜೀವನಿಗೆನ, ಅಂಥ ಜೀವನಿಗೆನ, ಅಷ್ಟ ಜ್ಞಾನದ ವಿಕಾಸ ಆಗಿರುವಂಥ ಜೀವನಿಗೆನ ಎರಡನ್ನೂ ತಿಳಿಯುವ ಶಕ್ತಿ ಇದೆ. ಅದರ ಮನಸ್ಸಂತೂ ಉದ್ಗಲ ದ್ರವ್ಯದ ಗುಣಗಳನ್ನು ತಿಳಿತಿದೆ. ಅದಕ್ಕೆ ಏನು ವಿಷಯ ಆಯಿತು? ಸಂಜ್ಞೆ ಮತ್ತು ಮನುಷ್ಯನಲ್ಲಿರುವಂಥ ಸೂಕ್ಷ್ಮ ಅಂತರ. ಅದಕ್ಕಿಂತ ಮತ್ತು ಬೇರೆ ಹೆಸರು ಕೊಡಲಿಕ್ಕೆ ಬರಲಿಲ್ಲಲ್ಲ, ಬೇರೆ ಹೆಸರು ಇಲ್ಲ. ಅದಕ್ಕಿಂತ ಬೇರೆ ಅವಸ್ಥಾ ವಿಶೇಷ ಆಗಮದ ಮೂಲಕ, ಸರ್ವಜ್ಞ ಪ್ರಭುವಿನ ಮೂಲಕ ಅಥವಾ ವಸ್ತು ವ್ಯವಸ್ಥೆಯೊಳಗನೇ ಇಲ್ಲ. ಹೌದೇನಿಲ್ರಿ? ಹೀಗಾಗಿ ನೋಡ್ರಿ, ಜಿನವಾಣಿಯ ಶ್ರವಣ ಮಾಡಬೇಕಾದ್ರೆ ಕರ್ಣೇಂದ್ರಿಯನ ಬೇಕಲ್ಲ. ಹಾಗಾದ್ರೆ ಕರ್ಣೇಂದ್ರಿಯದಿಂದ ಜಿನವಾಣಿಯ ಶ್ರವಣ ಆಗ್ತಿದೆ ಅಂತ ಹೇಳಿ ತಿಳಿದ್ರೆ ತಪ್ಪಾಗ್ತಿದೆ ಇಲ್ಲಲ್ರಿ? ಕರ್ಣೇಂದ್ರಿಯದಿಂದ ಜಿನವಾಣಿಯ ಶ್ರವಣ ಆಗ್ತಿದೆ ಅಂತ ಹೇಳಿ ಹೇಳಿದ್ರೆ ತಪ್ಪಿದೆಯೋ ಅಥವಾ ಸರಿ ಇದೆ ಹೇಳ್ರಿ? ತಪ್ಪಿದೆ. ಯಾಕೆ? ಕರ್ಣೇಂದ್ರಿಯ ಇರುವಂಥವ್ರನ್ನ 100 ಜನ ತಂದು ಕೂಡಿಸ್ರಿ, ಜಿನವಾಣಿ ಕೇಳ್ತಾರೇನವ್ರ? 6 ತಿಂಗಳ ಮಗು ಇದೆ, ಅದಕ್ಕೂ ಕರ್ಣೇಂದ್ರಿಯ ಇದೆ. ಸಂಜ್ಞೆ ಪಂಚೇಂದ್ರಿಯ ತಿರಿಯಂಚಿದೆ, ನಾಯಿ ಇದೆ, ಅದಕ್ಕೂ ಕರ್ಣೇಂದ್ರಿಯ ಇದೆ. ಕೇಳ್ತಿದೆ ನಾನು. ಅದರ ಸಮಯ ಬಂದ ನಂತರ ಅದು ಕೇಳ್ತಿದೆ ರೀ. ಸಮಯ ಅಂದ್ರೆ ಏನ? ಸಮಯ ಅಂದ್ರೆ ಏನ? ಜ್ಞಾನದೊಳಗೆ ಅದನ್ನು ತಿಳಿಯುವಂಥ ಯೋಗ್ಯತೆ. ಅರೆ ಅಂಥೇಳಿನ ಲಬ್ಧೋಪಯೋಗೋ ಭಾವೇಂದ್ರಿಯ ಅಂಥೇಳಿ ಹೇಳಿದ್ರಲ್ಲ. ಒಂದು ಲಬ್ಧಿ ಅಂತೂ ಆದದ್ದಿದೆ, ಉಪಯೋಗ ಬೇಕಲ್ಲ ತಾಯಿ? ಉಪಯೋಗ ಬೇಕಲ್ಲ? ಲಬ್ಧಿ ಇದೆ, ಲಬ್ಧೋಪಯೋಗೋ ಭಾವಿ. ಏನು ಸೂತ್ರಕಾರರ ಚಾತುರ್ಯ ಅನ್ನೋದು, ಪ್ರತಿಭಾ ಅನ್ನೋದು, ವಿದ್ವತ್ತ ಅನ್ನೋದು ಏನು ಅನ್ನೋದ? ನಮಗೆ ಒಟ್ಟಿನಲ್ಲಿ ನಿವೃತ್ತಿ ಬೇಕು ನೋಡ್ರಿ. ನಿವೃತ್ತಿ ಪೂರ್ವಕ ಅಧ್ಯಯನ ಬೇಕು. ನಿವೃತ್ತಿ ಅರ್ಥಾತ್ ಕೆಲಸದಿಂದಲ್ಲ, ಕೆಲಸ ಮಾಡುವ ಕರ್ತಾಭಾವದಿಂದ ನಿವೃತ್ತಿ ಬೇಕು. ಸಂಸಾರದ ಜವಾಬ್ದಾರಿ ಸ್ವಾಮಿತ್ವ ಭಾವದಿಂದ ನಿವೃತ್ತಿ ಬೇಕು. ಕಠಿಣ ಕಾರ್ಯ ಇದೆ, ಇದು ಸುಲಭ ಕಾರ್ಯ ಇಲ್ಲ. ಇದರಷ್ಟು ಸುಲಭ ಯಾವುದೂ ಇಲ್ಲ ಅಂಥೇಳಿ ಹೇಳಿದ್ರೂ ಕೂಡ ಎಲ್ಲಿಯವರೆಗೆ ಅದು ನಮಗೆ ಪ್ರಾಪ್ತ ಆಗೋದಿಲ್ಲ ಅಲ್ಲಿಯವರೆಗೆ ಅದು ಕಠಿಣ 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 ಇದೆ. ಭಾವೇಂದ್ರಿಯ ಐತಲ್ಲ, ಅದು ಭಾವೇಂದ್ರಿಯ ಆಗಾಗಲೇ ಅದು ಖಂಡ ಜ್ಞಾನ ಆಗ್ತದೆ. ಅದು ಜ್ಞಾನ ಇಂದ್ರಿಯ ಮಾಧ್ಯಮ ತಗೋಲಿಲ್ಲ ಅಂದ್ರೆ ಕಾರ್ಯ ಆಗ್ತೈತಿ. ಇಂದ್ರಿಯ ಮಾಧ್ಯಮ ತಗೋಬಾರ್ದು ಮುಂದೆ. ಭಾವೇಂದ್ರಿಯ ಅಂದ್ರೆ ಮತ್ತು ಅದು ಇಂದ್ರಿಯನರೇ, ಜೀವದ ಇಂದ್ರಿಯನರೇ ಅದ. ಭಾವೇಂದ್ರಿಯ ಅಂತಂದ್ರೆ ಏನ? ಇದೇನಿದು ಕಣ್ಣು ಕಾಣಿಸ್ತಾ ಇದೆ, ಇದು ಚಕ್ಷು ರೂಪದ ದ್ರವ್ಯೇಂದ್ರಿಯ. ಇದರ ಮಾಧ್ಯಮದಿಂದ ನೋಡುವಂಥದ್ದು, ರೂಪಿ ಪದಾರ್ಥವನ್ನು ನೋಡುವಂಥ
ಜೀವದ ಜ್ಞಾನಶಕ್ತಿ ಅಲ್ಲೇ ಇರುವಂತಹ ಆತ್ಮ ಪ್ರದೇಶಗಳಲ್ಲಿ ಏನಿದೆ ಅಲ್ಲ ಅದು ಚಕ್ಷು ರೂಪದ ಭಾವೇಂದ್ರಿಯ. ಅರೆ ಇಲ್ಲಿರುವಂಥ ಚೈತನ್ಯದ ಆತ್ಮ ಪ್ರದೇಶ, ಇಲ್ಲಿರುವಂಥ ಚೈತನ್ಯದ ಆತ್ಮ ಪ್ರದೇಶ, ಆತ್ಮನ ಚೈತನ್ಯ ಪ್ರದೇಶ ನೋಡುವ ಶಕ್ತಿ ಇಲ್ರಿ ಅದಕ್ಕೆ. ಆತ್ಮ ಅಖಂಡ ಇದ್ರೂ ಕೂಡ ರೂಪವನ್ನು ನೋಡುವಂತಹ ಸಾಮರ್ಥ್ಯ ಇಲ್ಲಿರುವಂತಹ ಆತ್ಮ ಪ್ರದೇಶಕ್ಕಷ್ಟೇ ಇದೆ. ಅದಕ್ಕೆ ಚಕ್ಷು ರೂಪದ ಭಾವೇಂದ್ರಿಯ ಅಂತಾರೆ. ಇದೆಲ್ಲ ವಿಷಯ ಬಹಳ ವಿಸ್ತೃತ ಇದೆ. ಗಡಿಯಾರ ಮುಂದಿಟ್ಕೊಂಡು ಕೂತ್ರೆ ಏನು ಆಗುದಿಲ್ರಿ. ಗಡಿಯಾರ ಮುಂದಿಟ್ಕೊಂಡು ಕೂತ್ರೆ ಬರೀ ಇಷ್ಟ ಆಗ್ತಿದೆ, ಏನ ವಿಷಯ ತಿಳ್ಕೊಳ್ಳುವ ರುಚಿ ಒಳಗೆ ಜಾಗೃತ ಆಗ್ತಾ ಇದ್ದಾಗೆ ತುಂಡರಿಸಿಕೊಂಡಿದೆ, ಇಷ್ಟ, ಬೇರೆ ಏನೂ ಇಲ್ರಿ. ಅದಕ್ಕೆ ಇವೆಲ್ಲ ಕೃತಕದವ್ರೆ. ಅಪ್ಪಾಜಿ ಹೇಳಿದ್ರು, ಕುಂದಾದ್ರಿಯೊಳಗ ಕುಂದರ ಗಾಥೆಯನ್ನು ತಗೊಂಡು ಕೂತರ ಎಷ್ಟು ಗಂಟೆ ಎಷ್ಟು ದಿವಸ ಅನ್ನೋದು ಪರಿಮಿತಿ ಇರಬಾರ್ದು. ಯಾರ್ದು ಯಾವಾಗ ಹೋಗ್ಬೇಕಂಥೇಳಿ ನೆನಪಾಗ್ತಿದೆ ಊರ, ಆವಾಗ ಅವರು ಹೋಗೋದು, ಇನ್ನೊಬ್ಬರಿಗೆ ಹೇಳೋದನ್ನ. ಇವು ಹೇಳುವಂಥವ ಆ ಕಡೆ ಈ ಕಡೆ ಯಾವಾಗ ಒಮ್ಮೆ ನೋಡ್ತಾ ಯಾರಿಗೂ ಕಾಣುವುದಿಲ್ಲಲ್ಲ, ಆವಾಗ ಒಳಗೆ ಹೋಗ್ತಾ ಅಂತೇಳಿ ಹಾಗೆ ಮಾಡೋದಿರ್ತಿದೆ. ವಿಷಯ ತಿಳಿಬೇಕಾದ್ರೆ ನಮ್ಮದೆಲ್ಲ ಕೃತ್ರಿಮ, ಶಿಬಿರ ಕೃತ್ರಿಮ, ಪಂಚಕಲ್ಯಾಣ ಕೃತ್ರಿಮ, ಯಾತ್ರಾ ಕೃತ್ರಿಮ, ಸ್ವಾಧ್ಯಾಯ ಕೃತ್ರಿಮ, ಗ್ರಂಥ ವಿಮೋಚನೆ ಕೃತ್ರಿಮ, ದಶಲಕ್ಷಣ ಪರ್ವ ಕೃತ್ರಿಮ, ಎಲ್ಲ ಕೃತ್ರಿಮ. ಸ್ವಾಭಾವಿಕತೆ ಇಲ್ಲ. ಯಾಕೆ? ಸ್ವಭಾವದ ಆಶ್ರಯದಿಂದ ಯಾರು ಕೆಲಸ ಮಾಡ್ತಾರೋ ಅವರಲ್ಲಿ ಸ್ವಾಭಾವಿಕತೆ. ಕೆಲಸದ ಸಲುವಾಗಿ ಯಾರು ಕೆಲಸ ಮಾಡ್ತಾರಲ್ಲ, ಸ್ವಾಧ್ಯಾಯದ ಟೈಮ್ ಇದೆ, ಸ್ವಾಧ್ಯಾಯದ ಸಲುವಾಗಿ ಯಾರು ಸ್ವಾಧ್ಯಾಯ ಮಾಡ್ತಾರೋ ಅವರಿಗೇನು ಕಾರ್ಯ ಆಗುವುದಿಲ್ಲ. ಇದು ಸತ್ಯ ಮಾತೆ ಇದೆ. ಇದು ಯಾವಾಗ ನಮ್ಮ ಲಕ್ಷ್ಯದೊಳಗೆ ಬಂದಿತ್ತು ಆವಾಗ ಇಲ್ಲಿಯ ವಿಷಯ ನಮ್ಮ ಸರ್ವಾಂಗದೊಳಗೆ ಉಳಿದಿದ್ದರೆ ಆವಾಗ ಅದ ಅಪರಿಮಿತ ಕಾಲದವರೆಗೆ ಕೆಲಸ ಮಾಡಲು ಸಾಧ್ಯ ಇದೆ. ಇಲ್ಲಿ ಉಳಿಬೇಕು ವಿಷಯ ಅಂಥೇಳಿನ ಪ್ರಕಾಶನ ಒಂದು ಹೇಳಿದ್ರೆ ಅಕ್ಕ, ಸ್ವಾಧ್ಯಾಯ ಆದಮೇಲೆ ದಿನವಾಣಿ ಸ್ತುತಿ ಅಲ್ಲೇಬೇಕಾ? ಏನಿದೆ ರೀ ಅದರೊಳಗೆ ಭಾವ ಏನಿದೆ? ನಾವು ಯಾಕೆ ಚಿಂತನದಾಗ ಇರ್ತವಲ್ಲ ಥೋಡೆ ಸಮಯನೇ ಇರ್ತೈತ್ರಿ. ಅದ್ರ ಸಲುವಾಗಿ ಇವೆಲ್ಲ ಕೃತಕ ಅದಾವ ನೋಡ್ರಿ. ಶಾಸ್ತ್ರಕ್ಕೆ ಮರ್ಯಾದೆ ಮಾಡೋದು, ಅರೇ ಶಾಸ್ತ್ರಕ್ಕೆ ಮರ್ಯಾದೆ, ಶಾಸ್ತ್ರ ಹೇಳ್ತಾ ಇರುವಂಥ ತತ್ವವನ್ನು ತಿಳಿಯುವುದರೊಳಗಿದೆ ರೀ ಶಾಸ್ತ್ರದ ಮರ್ಯಾದೆ. ಕೈ ಜೋಡಿಸುವುದರೊಳಗೆ, ಮಸ್ತಕ ಬಾಗಿಸುವುದರೊಳಗೆ ಶಾಸ್ತ್ರದ ಮರ್ಯಾದೆ ಇಲ್ಲ. ಹೀಗೆಲ್ಲ ಹೇಳಿದ್ರೆ ಇದೆಲ್ಲ ನಿಶ್ಚಯ ಅಂತ. ನಮೋಕಾರ ಮಂತ್ರದ ಸಾರನ ಇದೆಯಲ್ಲ, ಅರ್ಹಂತಾನಂ ಅನ್ನೋದು ಯಾವುದರ ಸಲುವಾಗಿ? ಅರ್ಹಂತರ ಯಾವ ನನ್ನ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾರೋ ಆ ನನ್ನ ಸ್ವರೂಪವನ್ನು ತಿಳ್ಕೊಳ್ಳುವ ಉದ್ಯಮದೊಳಗೆ ನಾನು ಇಳಿದು ಹೋದರೆ ಅರ್ಹಂತರ ಗೌರವ ಮಾಡಿದ ಹಾಗೆ ಆಯಿತು, ಅವರಿಗೆ ನಮಸ್ಕಾರ ಮಾಡಿದ ಹಾಗೆ ಆಯಿತು. ಕೈ ಜೋಡಿಸೋದು ಇದು ಭಿನ್ನ ದ್ರವ್ಯದ ಕಾರ್ಯ ಇದೆ ರೀ, ಉದ್ಗಲದ ಕಾರ್ಯ ಇದೆ. ಈಗ ಹೇಳಿದ್ರೆ ಇದು ವ್ಯವಹಾರ ಬೇಕಲ್ಲ. ಹಾಗಾದ್ರೆ ತಗೊಂಡು ಕೊಡೋಣ ರೀ ವ್ಯವಹಾರ. ಅಲ್ಲಿ ವ್ಯವಹಾರದನ್ನ ಹೇಳಿದ್ದಾರೆ 172ನೇ ಗಾಥೆ. ಸ್ವಾಧ್ಯಾಯ ಮಾಡ್ತಾ ನಿಮ್ಮದು ಯಾವ್ದ್ರ ಹಿಡಿಸ್ತು ಮುಂದೆ ಕೇಳೋದು ಸುಧಾ ಇರ್ಬಾರ್ದು. ನಿಮ್ಮಲ್ಲಿ ಕೇಳೋದು ಇಲ್ಲ ಅಂತ ಹೇಳಿದ ಅವರ ದಿವ್ಯ ಧ್ವನಿ ಹೊರಡೋದ್ರೊಳಗೆ ಕೇವಲ ಜ್ಞಾನ ಪ್ರಾಪ್ತ ಮಾಡ್ಕೊಂಡ್ರೆ ಕೇಳ್ಕೊತ ಕೂತರ ಅವ್ರಿಗೆ ಕೇವಲ ಜ್ಞಾನ ಯಾವಾಗ ಆಗುದು? ಎಷ್ಟೋ ಮುನಿಗಳ ದಿವ್ಯ ಧ್ವನಿ ಹೊರಡ್ತಾ ಇರ್ತಿದೆ. ಅರೇ ಆ ಪರಮಾತ್ಮನನ್ನ, ಚೈತನ್ಯ ಪ್ರಗಟ ಜ್ಯೋತಿಯನ್ನ ನೋಡುವ ಸಲುವಾಗಿ ಎಷ್ಟೋ ಗಮನ ಮಾಡಿ ಹೋಗಿರ್ತಾರೆ ಸಮವಸರಣದವರೆಗೆ. ಯಾರ? ನಿರ್ಗ್ರಂಥ ಮುನಿ. ಅಲ್ಲಿ ಹೋದ ನಂತರ ನೋಡ್ತಾರೆ ಒಳಗೆ ಇಷ್ಟು ಪ್ರೇರಣಾ ಶಕ್ತಿ ಇದೆ, ಮಾರ್ಗಂತೂ ಗೊತ್ತಿದ್ದದ್ದೇ ಇದೆ, ಪ್ರೇರಣಾ ಶಕ್ತಿ ಇದೆ. ಕೂಡ್ತಾರೆ ಅವರ ದಿವ್ಯಧ್ವನಿ ಹೊರಡುವುದ್ರೊಳಗೆ ಅಥವಾ ಹೊರಟದ್ದು ಮುಗಿಯೋದ್ರೊಳಗೆ ಇವರಿಗೆ ಕೇವಲ ಜ್ಞಾನ. ಕಥೆಗಾಗಿ ಕಥೆ ಅಲ್ಲ ಅಂಥೇಳಿ ಪಂಪ ಹೇಳಿದರೆ, ರತ್ನಾಕರ್ ಅವರನ್ನೇ ಹೇಳಿದ ಕಥೆ ಜನ ಕಥೆ ಜಾರ ಚೋರ ವಿಟರ ಕಥೆ ಅದೇನು ಕಥೆ ಏನು? ಹಾಗಾದ್ರೆ ನಾವು ಜಿನವಾಣಿ ಕೇಳುವ ವೇಳೆದೊಳಗೂ ಕೂಡ ಅದರದ್ದೇ ಪೋಷಣೆ ಮಾಡ್ತಾ ಇದ್ದೀವಿ.
ಅದು ಹೇಗೆ ಅನ್ನೋದು ವಿಚಾರ ಮಾಡ್ಕೊಂಡು ಏನು ಹೇಳ್ರಿ ಮುನಿಂದ ಅಂದ್ರೆ ಮಾರ್ಗ ಗುರುತಿರ್ತೈತ್ರಿ ಅವ್ರು ಬಂದಿರ್ತಾರೆ. ಅವ್ರಿಗೆ ಪರಿಚಯ ಅಂತೂ ಐತಲ್ಲ, ಯಾವುದ ಆತ್ಮನಲ್ಲೇ ನಿಮಗ್ನಾಗುವ ಮಾರ್ಗದ ಪರಿಚಯ ಅಂತೂ ಐತಿ. ಅಲ್ಲಿ ನೋಡಿದ ಕೂಡಲೇ ಪೂರ್ಣ ಪ್ರಕಟ ಆ ಚೈತನ್ಯ ಜ್ಯೋತಿಯನ್ನು ನೋಡಿದ ಕೂಡಲೇ ಪ್ರೇರಣಾ ಶಕ್ತಿ ಇದೆ, ಪ್ರೇರಣಾ ಶಕ್ತಿ ಇದೆ. ಇಷ್ಟೆಲ್ಲ ವೈಭವ ಇರುವ ವೇಳೆದೊಳಗೆ ಅವ್ರು ಎಲ್ಲಿ ಅದಾರ? ನಮ್ಮದೊಂದು ಇಷ್ಟು ಇತ್ತು ಅಂತಂದ್ರೆ ಅದನ್ನೇನು ಮಾಡೋದು, ಅದನ್ನೇನು ಮಾಡೋದು, ಅದನ್ನೇನು ಮಾಡೋದು, ಅದು ನಮ್ದು ಅಲ್ವೇ ಅಲ್ಲ. ಆ ಸಮವಸರಣ ಅವ್ರದ್ದಿತ್ತಂದ್ರೆ ಅರೆ ಅವರ ಭಾವದೊಳಗೆ ಸಮವಸರಣ ಇಂದ್ರ ಯಾರ ಸಲುವಾಗಿ ಮಾಡ್ತಾನ್ರಿ? ತೀರ್ಥಂಕರ ಪ್ರಭು ಇಲ್ಲದೆ ಇದ್ರೆ ಸಮವಸರಣ ಸುಮ್ಮನೆ ಮಾಡ್ಬೇಕಂತ ಹೇಳಿ ಮಾಡ್ತಾನ್ರಿ ಇಂದ್ರ? ಇಲ್ಲ, ತೀರ್ಥಂಕರದ್ದೇ ವೈಭವ ಇದೆ ಅದು. ಆದ್ರೆ ಅದೆಲ್ಲ ಇರುವ ವೇಳೆದೊಳಗೆ ಕೂಡ ಅವರ ಆಂತರ್ಯದ ಅನಂತ ಚತುಷ್ಟಯಮಯ ಅರೂಪಿ ಚಿನ್ಮಾತ್ರ ಆತ್ಮನಲ್ಲೇ ಅಂತರ್ನಿಮಗ್ನ ಇದ್ದಾರೆ. ಮತ್ತು ನಾನ್ಯಾಕೆ ಅವರನ್ನು ನೋಡ್ತಾ ಇದ್ದೇನೆ ಅನ್ನೋ ವಿಕಲ್ಪ ಇಲ್ಲ. ಅವರನ್ನು ನೋಡ್ತಾ ಇದ್ದ ಹಾಗೆ ಒಂದ್ಸಲ ಸ್ವಿಚ್ ಹಾಕಿದ ಹಾಗೆ ಇಲ್ಲಿ ಪ್ರಕಾಶ ಬೀಳ್ತಿತ್ತು. ಪ್ರೇರಣಾ ಅಂದ್ರೆ ಸ್ವಿಚ್ ಹಾಕಿದ ಕೂಡಲೇ ಬತ್ತಿ ಉರಿತಿದೆ ಅಂದ್ರೆ ಬಲ್ಬ ಹಾಗೆ. ಅದಕ್ಕೆ ಧರ್ಮ ಸ್ವಾಧೀನ ಇದೆ, ಪರ್ಯಾಯದ ಪುರುಷಾರ್ಥದಿಂದ ಧರ್ಮ ಆಗೋದಿದೆ. ಶಬ್ದಗಳ ಆಡಂಬರದಿಂದ ಧರ್ಮ